So good morning everyone. So welcome once again. So the topics that I assigned yesterday, so those are the three topics if I'm right. Avudalva ಮೂರು topics ಅನ್ನು ನಿಮಗೆ ನಿನ್ನೆ ಅಸೈನ್ ಮಾಡಿದ್ದು. So those are NBA first one, NBA first one, ಅದಾದ ನಂತರ study in India SSI, study in India SSI, ಅದಾದ ನಂತರ so institution of eminence IOE. So IOE ಹೌದಲ್ವಾ, institutions of eminence, institutions of eminence. So these are the three topics assigned you yesterday. Institutions of eminence ಹೌದಲ್ವಾ, yes yes institution of eminence, ಅದಾದ ನಂತರ NBA ಆದ ನಂತರ ಸ್ಟಡಿ ಇನ್ ಇಂಡಿಯಾ ಪ್ರೋಗ್ರಾಮ್. ಯಾವ್ದ್ರಿಂದ ಸ್ಟಾರ್ಟ್ ಮಾಡೋಣ? NB ಇಂದ ಸ್ಟಾರ್ಟ್ ಮಾಡೋಣ. ಸ್ಮಾಲ್ ಆಗಿರತಕ್ಕಂತ ಲಿಟಲ್ ಬಿಟ್ ಇನ್ಫಾರ್ಮೇಶನ್ ಹೊಂದಿರತಕ್ಕಂತ ಟಾಪಿಕ್. ಓಕೆ, ಸೊ ಯಾವ್ದ್ರಿಂದ ಸ್ಟಾರ್ಟ್ ಮಾಡೋಣ? NB ಇಂದ ಸ್ಟಾರ್ಟ್ ಮಾಡೋಣ. ಓಕೆ, NBA ಫುಲ್ ಫಾರ್ಮ್ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡಿಟೇಷನ್. National Board of Accreditation. It was established in the year of 1994. National Board of Accreditation ಇದನ್ನು ಕನ್ನಡದಲ್ಲಿ ಏನಂತ ಕರೀತಾರೆ? ರಾಷ್ಟ್ರೀಯ ಮಾನ್ಯತಾ ಮಂಡಳಿ ಹೌದಲ್ವಾ? National Board of Accreditation. Yes, you are all right. So National Board of Accreditation, you are all right. So it has been established in the year of 1994 along with NAC. NAC ಮತ್ತು NB ಅನ್ನ ಎರಡನ್ನ ಎಟ್ ಅ ಟೈಮ್ ಗೆ ನೇಮಿಸಲಾಗತ್ತೆ. ರಿಮೆಂಬರ್, ಒಂದು ವಿಷಯ ಗೊತ್ತಿರಲಿ. ಓಕೆ, ಸೊ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ MHRD, then the MHRD, remember, then the MHRD under Ministry of under Department of Higher Education, to assess and accredit the higher education institutions. So this board, NBA, this board was implemented to assess and accredit the technical programs or engineering programs, engineering programs, medical programs, pharmacy programs, tourism programs, architecture programs and hotel management programs. ಅವುಗಳಿಗೆ ಮಾನ್ಯತೆ ಮಾಡತಕ್ಕಂತಹ ಒಂದು ಉದ್ದೇಶಕ್ಕಾಗಿ 1994ರಲ್ಲಿ ಈ ಸಂಸ್ಥೆಯನ್ನ ಏನ್ ಮಾಡ್ಲಾಗತ್ತೆ ಅಂದ್ರೆ ಸ್ಥಾಪನೆ ಮಾಡ್ಲಾಗತ್ತೆ. 2010ರಲ್ಲಿ ರಿಮೆಂಬರ್, 2010ರಲ್ಲಿ ಇದಕ್ಕೆ ಅಟಾನಮಸ್ ಸ್ಟೇಟಸ್ ಸಿಗತ್ತೆ. ಅಟಾನಮಸ್ ಅಂದ್ರೆ ಸ್ವಾಯತ್ತತಾ ಒಂದು ಸ್ಥಾನಮಾನ ಸಿಗತ್ತೆ. ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಲ್ಮಾ ಇದು. ವಿ ಆರ್ ಡಿಸ್ಕಸಿಂಗ್ ಇನ್ ಟರ್ಮ್ಸ್ ಆಫ್ ವಿತ್ ವ್ಯೂ ಆಫ್ ಎಜುಕೇಶನ್. ಅದು NBA ಅಂದ್ರೆ ದಟ್ ಈಸ್ NBA. ಇಟ್ ಇಸ್ ಫೇಮಸ್ ಇನ್ USA. ನ್ಯಾಷನಲ್ ಬಾಸ್ಕೆಟ್ ಅಸೋಸಿಯೇಷನ್. ನಮ್ಮಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ವಿಷಯ ದಟ್ ಈಸ್ ಎಜುಕೇಶನ್ ಅಂಡ್ ಆರ್ ದ ರಿಮೆಂಬರ್. It will, remember, NBA will assess and accredit the technical programs but not a technical institutions. Make it clear? Technical institutions anna accredit madalla. It will accredit the technical programs. Only programs anna matra accredit madate, institutions nalla. The programs are offered by the institutions which are under the AICTE. AICTE ನ ಅಡಿಯಲ್ಲಿ ವರ್ಕ್ ಮಾಡ್ತಾ ಇರತಕ್ಕಂತ ಅದರ ಒಂದು ಜ್ಯೂರಿಸ್ಡಿಕ್ಷನ್ ಅಲ್ಲಿ, ಅದರ ಒಂದು ಕಾರ್ಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ ಆಫರ್ ಮಾಡ್ತಾ ಇರತಕ್ಕಂತ ಪ್ರೋಗ್ರಾಮ್ಸ್, ಇಂಜಿನಿಯರಿಂಗ್ ಪ್ರೋಗ್ರಾಮ್ಸ್, ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಸ್, ಫಾರ್ಮಸಿ ಪ್ರೋಗ್ರಾಮ್, ಹೋಟೆಲ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್, ಟೂರಿಸಂ ಪ್ರೋಗ್ರಾಮ್ಸ್ ಗಳನ್ನ ಏನ್ ಮಾಡ್ಲಾಗ್ತಾ ಇದೆ ಅಂತಂದ್ರೆ ಅಸೆಸ್ ಮಾಡುತ್ತೆ. ಓನ್ಲಿ ಪ್ರೋಗ್ರಾಮ್, ನಾಟ್ ದ ಇನ್ಸ್ಟಿಟ್ಯೂಷನ್ಸ್. ಬಟ್ ನೋಡಿ, ನ್ಯಾಕ್ ಏನ್ ಮಾಡುತ್ತೆ? ಇನ್ಸ್ಟಿಟ್ಯೂಷನ್ಸ್ ಅನ್ನೇ ಅಸೆಸ್ ಮಾಡುತ್ತೆ. ಅಸೆಸ್ ಮಾಡಿದ್ರೆ, ಸೊ NBA ಓನ್ಲಿ ಪ್ರೋಗ್ರಾಮ್ಸ್ ಅನ್ನ ಮಾತ್ರ ಏನ್ ಮಾಡುತ್ತೆ? ಅಸೆಸ್ ಮಾಡುತ್ತೆ. ಇದು ನಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವಿಷಯ. 2017ರಲ್ಲಿ ರಿಮೆಂಬರ್ ದ್ಯಾಟ್ 2017ರಲ್ಲಿ ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಥವಾ ವರ್ಲ್ಡ್ ಲೆವೆಲ್ ಅಲ್ಲಿ ಇರ್ತಕ್ಕಂತಹ ವಾಷಿಂಗ್ಟನ್ ಒಪ್ಪಂದಕ್ಕೆ ಸೇರ್ಕೊಳ್ಳುತ್ತೆ. ಅದಕ್ಕೇನಂತ ಕರೀತಾರೆ? ವಾಷಿಂಗ್ಟನ್ ಅಕಾರ್ಡ್ ಅಂತ ಕರೀತಾರೆ. ವಾಷಿಂಗ್ಟನ್ ಒಪ್ಪಂದಕ್ಕೆ ಸೇರ್ಕೊಳ್ಳುತ್ತೆ. ವಾಷಿಂಗ್ಟನ್ ಒಪ್ಪಂದ ಯಾವ್ದಕ್ ಸಂಬಂಧಪಟ್ಟಿರ್ತಕ್ಕಂಥದ್ದಂದ್ರೆ
ವಿಶ್ವದಲ್ಲಿರ್ತಕ್ಕಂತಹ ಎಲ್ಲಾ ದೇಶಗಳು ಈ ಒಂದು ಒಪ್ಪಂದದ ಪ್ರಕಾರ ತಮ್ಮ ದೇಶದ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ ಗಳನ್ನ ಅಲ್ಲಿರ್ತಕ್ಕಂಥ ಪ್ರೋಗ್ರಾಮ್ಸ್ ಅನ್ನ ಏನ್ ಮಾಡ್ತಾ ಇದಾರೆ ಅಂದ್ರೆ ಅಸೆಸ್ ಮಾಡ್ತಾರೆ. ಅದರ ಭಾಗವಾಗಿ ಈಗ NBA ಅಂತಕ್ಕಂಥದ್ದು ಸೇರ್ಕೊಂಡಿದೆ 2017ರಿಂದ. 1994 ಎಸ್ಟಾಬ್ಲಿಷ್, 2010 ಅಟಾನಮಸ್ ಸ್ಟೇಟಸ್, 2017 ಇಟ್ ಜಾಯಿಂಟ್ ಫಾರ್ ದ ವಾಷಿಂಗ್ಟನ್ ಅಕಾರ್ಡ್. ಇದು ಇನ್ಸ್ಟಿಟ್ಯೂಷನ್ಸ್ ಅನ್ನ ಅಕ್ರೆಡಿಟ್ ಮಾಡಲ್ಲ, ಮಾನ್ಯತೆ ಮಾಡಲ್ಲ. ಇದು ಓನ್ಲಿ ಮಾನ್ಯತೆ ಮಾಡ್ತಕ್ಕಂಥದ್ದು ಓನ್ಲಿ ಪ್ರೋಗ್ರಾಮ್ಸ್ ಅನ್ನ ಮಾತ್ರ. ಇಂಜಿನಿಯರಿಂಗ್ ಪ್ರೋಗ್ರಾಮ್ಸ್, ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್, ಫಾರ್ಮಸಿ ಪ್ರೋಗ್ರಾಮ್, ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್, ಟೂರಿಸಂ ಪ್ರೋಗ್ರಾಮ್ಸ್ ಅನ್ನ ಏನ್ ಮಾಡತ್ತಂದ್ರೆ ಅಕ್ರೆಡಿಟ್ ಮಾಡತ್ತೆ. ಸೊ ಇದು ನಮ್ಗೆ ವಿಷಯ ಗೊತ್ತಿರಬೇಕು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಿಕ್ಚರ್ ಅನ್ನ ನಾನು ಮುಂದೆ ಡಿಸ್ಪ್ಲೇ ಮಾಡ್ತೀನಿ, ಸ್ವಲ್ಪ ನೋಡ್ಕೊಳ್ಳಿ. ಜಸ್ಟ್ ಎಕ್ಸ್ಪ್ಲೇನ್ ಇಟ್. ಸೊ ವಾಟ್ ಐ ಹ್ಯಾವ್ ಕಲೆಕ್ಟೆಡ್ ಇನ್ಫಾರ್ಮೇಶನ್ ಫಾರ್ ದ NBA. ಓಕೆ, ಪಿಕ್ಚರ್ ನೋಡೋಣ. ಸ್ವಲ್ಪ ಇನ್ಫಾರ್ಮೇಶನ್ ತುಂಬಾ ನಿಮ್ಗೆ ಸರಿಯಾಗಿರುತ್ತೆ, ಇನ್ಫಾರ್ಮೇಶನ್ ಬಹಳ ಯೂಸ್ಫುಲ್ ಆಗಿರುತ್ತೆ. ಯಾವ್ದನ್ನು ಸಹ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಪ್ಲೀಸ್. ಮಿಸ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಡಿಫಿಕಲ್ಟ್. ನಮ್ಗೆ ಏನಾಗುತ್ತೆ, ಈ ತರ ಇನ್ಫಾರ್ಮೇಶನ್ ಸಿಗೋದು ಬಹಳ ಕಷ್ಟ ಆಗುತ್ತೆ. ಅದ್ರ ಸಲುವಾಗಿ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು. ಸೊ ಬಹಳಷ್ಟು ಕಡೆಗೆ ನಮ್ಗೆ ಇರ್ತಕ್ಕಂಥ ವಿಷಯ ಏನಿದೆ ಆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನ ಕರೆಕ್ಟ್ ಆಗಿರ್ತಕ್ಕಂಥ ವೇಳೆ ತಿಳ್ಕೊಂಡ್ರೆ ಮಾತ್ರ ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ನೋಡ್ಕೊಳ್ಳಿ. ಸೊ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್ NBA ರಾಷ್ಟ್ರೀಯ ಮಾನ್ಯತಾ ಮಂಡಳಿ 1994 ಅಂದಿನ MHRD ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್. ಇಟ್ ವಿಲ್, ಹೌದಲ್ವಾ? ಸೊ ಇಟ್ ವಿಲ್ ಅಕ್ರೆಡಿಟ್ಸ್ ನೋಡಿ, ಪ್ರೋಗ್ರಾಮ್ಸ್ ಅನ್ನ ಮಾತ್ರ. ಪ್ರೋಗ್ರಾಮ್ಸ್ ಅಂತಂದ್ರೆ ಕೋರ್ಸಸ್ ಅನ್ನ ಮಾತ್ರ ಏನ್ ಮಾಡತ್ತೆ, ಅಕ್ರೆಡಿಟ್ ಮಾಡತ್ತೆ. ನಾಟ್ ಇನ್ಸ್ಟಿಟ್ಯೂಷನ್ಸ್. ಬರೋದಿನ ಕ್ಲಿಯರ್ ಆಗಿ, ಇನ್ಸ್ಟಿಟ್ಯೂಷನ್ಸ್ ಅನ್ನ ಅಕ್ರೆಡಿಟ್ ಮಾಡಲ್ಲ. ಲೈಕ್ NAAC ಯಾವ ತರ ಇನ್ಸ್ಟಿಟ್ಯೂಷನ್ಸ್ ಅನ್ನ ಕಂಪ್ಲೀಟ್ ಆಗಿ ಅಕ್ರೆಡಿಟ್ ಮಾಡುತ್ತೆ, ಅಸೆಸ್ ಮಾಡುತ್ತೆ, ಆ ರೀತಿಯಾಗಿ ಅಸೆಸ್ ಮಾಡಲ್ಲ. ಓನ್ಲಿ ಪ್ರೋಗ್ರಾಮ್ಸ್ ಅನ್ನ ಮಾತ್ರ ಅಸೆಸ್ ಮಾಡುತ್ತೆ, ಆ ಕೋರ್ಸ್ ಗಳನ್ನ ಮಾತ್ರ ಅಸೆಸ್ ಮಾಡುತ್ತೆ. ಓಕೆ, ಇದು ಯಾವ ಒಂದು ಪ್ರೋಗ್ರಾಮ್ಸ್ ಅನ್ನ ಅಸೆಸ್ ಮಾಡುತ್ತೆ? ಇಟ್ ವಿಲ್ ಅಸೆಸ್ ದ ಟೆಕ್ನಿಕಲ್ ಎಜುಕೇಶನ್ ಪ್ರೋಗ್ರಾಮ್ಸ್ ಅಂಡರ್ AICTE ಇನ್ಸ್ಟಿಟ್ಯೂಷನ್ಸ್. AICTE ನ ಇನ್ಸ್ಟಿಟ್ಯೂಷನ್ ನಲ್ಲಿ ಇರ್ತಕ್ಕಂತ ಒಂದು ಪ್ರೋಗ್ರಾಮ್ಸ್ ಅನ್ನ ಏನ್ ಮಾಡತ್ತೆ, ಅಸೆಸ್ ಮಾಡತ್ತೆ, ಅದಕ್ಕೆ ಮಾನ್ಯತೆ ಕೊಡುತ್ತೆ, ಅದನ್ನ ಪರೀಕ್ಷೆ ಒಳಪಡಿಸುತ್ತೆ. ಓಕೆ, ಇಟ್ ಕವರ್ಸ್ ನೋಡಿ ಯಾವ ಪ್ರೋಗ್ರಾಮ್ಸ್ ಅನ್ನ ಕವರ್ ಮಾಡುತ್ತೆ ಅಂಡರ್ ದ AICTE. ಇಟ್ ಕವರ್ಸ್ ಇಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್, ಫಾರ್ಮಸಿ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂಡ್ ಟೂರಿಸಂ ಅಂತಕ್ಕಂತಹ ಒಂದು ಅಂಶಗಳನ್ನ ಏನ್ ಮಾಡತ್ತೆ ಅಂದ್ರೆ ಕವರ್ ಮಾಡತ್ತೆ. ಆ ಒಂದು ಪ್ರೋಗ್ರಾಮ್ಸ್ ಅನ್ನ ಏನ್ ಮಾಡತ್ತೆ, ಅಸೆಸ್ ಮಾಡತ್ತೆ. ಸೊ ನಾವ್ ಇಟ್ ಇಸ್ ಅ ಮೆಂಬರ್ ಆಫ್ ಅ ವಾಷಿಂಗ್ಟನ್ ಅಕಾರ್ಡ್. ಅಕಾರ್ಡ್ ಅಂದ್ರೆ ಒಪ್ಪಂದ, ಒಪ್ಪಿಗೆ. ನಾವೇನ್ ಕರಿತೀವಲ್ಲ ಅಕಾರ್ಡ್ ಅಂದ್ರೆ ಒಪ್ಪಂದ, ಒಪ್ಪಿಗೆ ಅಥವಾ ಅಗ್ರಿಮೆಂಟ್ ಏನಂತ ಕರಿತೀವಲ್ಲ ಅದಕ್ಕೆ ಅಕಾರ್ಡ್ ಅಂತ ಕರೀತಾರೆ. ವಾಷಿಂಗ್ಟನ್ ಒಪ್ಪಂದಕ್ಕೆ ಇದು ಸೇರ್ಕೊಂಡಿದೆ. ವಾಷಿಂಗ್ಟನ್ ಒಪ್ಪಂದ ಯಾವ ಸಂಬಂಧಪಟ್ಟಿರ್ತಕ್ಕಂಥದ್ದು? ಇಂಟರ್ನ್ಯಾಷನಲ್ ಲೆವೆಲ್ ಟೆಕ್ನಿಕಲ್ ಪ್ರೋಗ್ರಾಮ್ಸ್ ಅಕ್ರೆಡಿಟೇಷನ್ ಸ್ಟ್ಯಾಂಡರ್ಡ್. ದಟ್ ಇಸ್ ಎ ಇಂಟರ್ನ್ಯಾಷನಲ್ ಲೆವೆಲ್ ಟೆಕ್ನಿಕಲ್ ಎಜುಕೇಶನ್ ಪ್ರೋಗ್ರಾಮ್ಸ್ ಸ್ಟ್ಯಾಂಡರ್ಡ್ ಅಂತ ಕರೀತಾರೆ. ದಟ್ ಇಸ್ ಎ ವಾಷಿಂಗ್ಟನ್ ಅಕಾರ್ಡ್. ಓಕೆ, ರಿಮೆಂಬರ್ ಇಟ್ ಈಸ್ ಅಫಿಲಿಯೇಟೆಡ್ ಟು ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್. ಇದು ಯಾವುದರ ಒಂದು ಡಿಪಾರ್ಟ್ಮೆಂಟ್ ನ ಅಡಿಯಲ್ಲಿ ಬರುತ್ತೆ? It comes under the Department of Higher Education MOE and it got autonomous status in 2010. ಹೌದಲ್ವಾ? MOE ನ ಒಂದು ಭಾಗವಾಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಇದನ್ನ ನೋಡ್ಕೊಂಡು ಹೋಗುತ್ತೆ. ದೆನ್ ಇದು ಯಾವ ಒಂದು ಇನ್ಸ್ಟಿಟ್ಯೂಷನ್ಸ್ ಇರ್ತಕ್ಕಂಥ ಪ್ರೋಗ್ರಾಮ್ಸ್ ಅನ್ನ ಅಸೆಸ್ ಮಾಡುತ್ತೆ? ಇಟ್ ಅಸೆಸ್ ಅಂಡ್ ಅಕ್ರೆಡಿಟ್ಸ್ ದ ಪ್ರೋಗ್ರಾಮ್ಸ್ ಅಂಡರ್ AICTE ಇನ್ಸ್ಟಿಟ್ಯೂಷನ್ಸ್. ಇಷ್ಟು ನಮಗೆ ಕ್ಲಿಯರ್ ಪಿಕ್ಚರ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಗೊತ್ತಿರಬೇಕು ರಿಲೇಟಿಂಗ್ ಟು ದ NBA. ಸೊ ನೋಡ್ಕೊಳ್ಳಿ ಮತ್ತೊಂದ್ಸಲ, ಗೋ ಥ್ರೂ ದ ಪಿಕ್ಚರ್. ಏನಾದ್ರೂ ಡೌಟ್ಸ್ ಇದ್ರೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಡೌಟ್ಸ್ ಇರಬಾರ್ದು. ಆ ವರ್ಡ್ ನೋಡಿದ ತಕ್ಷಣ ಗೊತ್ತಾಗಬೇಕು ನಾನು ಈ ಪದವನ್ನ ಎಲ್ಲಿ ಕಳೆದಿನಿ ಅಂತಕ್ಕಂಥ ವಿಚಾರ ನಮ್ಮ ತಲೆಗೆ ಒಳಿಬೇಕು. ದಟ್ಸ್ ವಾಟ್. ಓಕೆ, ಐ ಹ್ಯಾವ್ ಪ್ರಿಪೇರ್ಡ್. ಸೊ ನಿಮಗೆ ಎಷ್ಟು ವಿಷಯ ಬೇಕು ಅಷ್ಟು ವಿಷಯವನ್ನ ಕನ್ಫ್ಯೂಸ್ ಆಗ್ಲಾರ್ದಂಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ವಿಷಯಗಳನ್ನ ಈ ಒಂದು ವಿಡಿಯೋಸ್ ಮುಖಾಂತರ ನಾನು ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಡೌಟ್ಸ್ ಏನು ಉಳಿಬಾರ್ದು ನಮ್ಗೆ ಈ ಟಾಪಿಕ್ಸ್ ಅನ್ನ ಕೇಳಿದ ನಂತರ. ರಿಮೆಂಬರ್? ಓಕೆ, ನೋಡ್ಕೊಂಡ್ರಾ? ಹ್ಯಾವ್ ಯು ಗಾನ್ ಥ್ರೂ ದ picture? It assesses and accredits only the programs, not the institutions. Remember, it is affiliated to Department of Higher Education MOE. It is autonomous since 2010. It has joined for the Washington Accord in 2017. It assesses the programs of engineering, management, pharmacy, tourism and hotel management. ಹೌದಲ್ವಾ? ಎಸ್, ಟೆಕ್ನಿಕಲ್ ಎಜುಕೇಶನ್ ಒಂದು ಪ್ರೋಗ್ರಾಮ್ಸ್ ಅನ್ನ ಅಸೆಸ್ ಮಾಡುತ್ತೆ. ಓಕೆ, ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಟಾಪಿಕ್. ಮುಂದಿನ ಟಾಪಿಕ್ ಹೋಗೋಣ. ಸೊ ಯಾವ ಟಾಪಿಕ್ ತಗೋಣ? ಸೊ IOE. ಸೊ ಲೆಟ್ ಅಸ್ ಟೇಕ್ ಅಪ್ IOE.
Let us take up IOE. Let us take up IOE. IOE ಅಂದ್ರೆ ಏನು ನಿಮ್ಗೆ ಈಗಾಗಲೇ ಗೊತ್ತಿದೆ. ವಾಟ್ ಈಸ್ ಅ IOE? IOE ಅಂದ್ರೆ ಏನು? ವಾಟ್ ಈಸ್ ಅ IOE? ಏನ್ರಿ IOE ಅಂದ್ರೆ? ವಾಟ್ ಮೀನ್ ಬೈ IOE? ವಾಟ್ ಮೀನ್ ಬೈ IOE? IOE ಅಂದ್ರೆ ಏನು? ವಾಟ್ ಮೀನ್ ಬೈ IOE? ನನಗೆ ಇನ್ಫಾರ್ಮೇಶನ್ ಬೇಕು, ನಿಮ್ಮಿಂದ ರೆಸ್ಪಾನ್ಸ್ ಬೇಕು. ರೆಸ್ಪಾನ್ಸ್ ಇಲ್ಲ ಅಂದ್ರೆ ಕ್ಲಾಸ್ ಒನ್ ವೇ ಆಗುತ್ತೆ. ವಾಟ್ ಈಸ್ ಅ IOE? IOE ಅಂದ್ರೇನು? ಐ ವಾಂಟ್ ಯುವರ್ ಇಂಟ್ರಾಕ್ಷನ್. ಇನ್ಸ್ಟಿಟ್ಯೂಷನ್ಸ್ ಆಫ್ ಎಮಿನೆನ್ಸ್. ಕನ್ನಡದಲ್ಲಿ ಇನ್ಸ್ಟಿಟ್ಯೂಷನ್ಸ್ ಇರ್ತದೆ ಜ್ಯೇಷ್ಠತಾ ಅಥವಾ ಶ್ರೇಷ್ಠತಾ ಸಂಸ್ಥೆಗಳು. ಜ್ಯೇಷ್ಠತಾ ಅಥವಾ ಶ್ರೇಷ್ಠತಾ ಸಂಸ್ಥೆಗಳು. ಇನ್ಸ್ಟಿಟ್ಯೂಷನ್ಸ್ ಆಫ್ ಎಮಿನೆನ್ಸ್. ಎಮಿನೆನ್ಸ್ ಅಂದ್ರೆ ಶ್ರೇಷ್ಠ. ದಟ್ ಇಸ್ ಅ ಕ್ವಾಲಿಟೇಟಿವ್. ಸೊ ಶ್ರೇಷ್ಠ ಅಂದ್ರೆ ಕ್ವಾಲಿಟೇಟಿವ್ ಆದ ಕ್ವಾಲಿಟಿ ಇನ್ಸ್ಟಿಟ್ಯೂಷನ್ಸ್. ಇನ್ಸ್ಟಿಟ್ಯೂಷನ್ಸ್ ಆಫ್ ಎಮಿನೆನ್ಸ್. ಇನ್ಸ್ಟಿಟ್ಯೂಷನ್ಸ್ ಆಫ್ ಎಮಿನೆನ್ಸ್. ಇನ್ಸ್ಟಿಟ್ಯೂಷನ್ಸ್ ಆಫ್ ಎಮಿನೆನ್ಸ್. ಇನ್ಸ್ಟಿಟ್ಯೂಷನ್ಸ್ ಆಫ್ ಎಮಿನೆನ್ಸ್. ಹೌದಲ್ವಾ? ಇನ್ಸ್ಟಿಟ್ಯೂಷನ್ಸ್ ಆಫ್ ಎಮಿನೆನ್ಸ್. ಇನ್ಸ್ಟಿಟ್ಯೂಷನ್ಸ್ ಆಫ್ ಎಮಿನೆನ್ಸ್. ಸಂಸ್ಥೆಗಳು, ಶ್ರೇಷ್ಠತಾ ಸಂಸ್ಥೆಗಳು. ಇನ್ಸ್ಟಿಟ್ಯೂಷನ್ಸ್ ಆಫ್ ಎಮಿನೆನ್ಸ್. IOE. Be clear always about the topics. Okay. ನಿಮ್ಮ ಮುಂದೆ ಪಿಕ್ಚರ್ ಡಿಸ್ಪ್ಲೇ ಮಾಡ್ತೀನಿ, ಅದು ನೋಡ್ಕೊಳ್ಳಿ. I will explain it. Okay. ವಂಡರ್ಫುಲ್ ಆಗಿರ್ತಕ್ಕಂಥ ಟಾಪಿಕ್ ಇದೆ IOE. ನೋಡ್ಕೊಳ್ಳಿ ಪ್ಲೀಸ್, ಒಂದೆರಡು ಸೆಕೆಂಡ್ ನೋಡ್ಕೊಳ್ಳಿ. ಐ ವಿಲ್ ಕಮ್ ವಿತ್ ಅ ನ್ಯೂ ಟಾಪಿಕ್. ಓಕೆ, ಬರೋಣ. ನೋಡಿ, ಇದು ವಿಷಯ ಗೊತ್ತಿರಲ್ಲ ನಮಗೆ. IOE 2017ರಲ್ಲಿ ಪ್ರಾರಂಭವಾದಂತಹ ಒಂದು ಪ್ರೋಗ್ರಾಮ್. ಇದನ್ನ ಗೋಪಾಲಸ್ವಾಮಿ, ರಿಮೆಂಬರ್ ದಟ್, ಗೋಪಾಲಸ್ವಾಮಿ ಕಮಿಟಿ ಅಂತ ಕರೀತಾರೆ. ಈ ಒಂದು ಇನ್ಸ್ಟಿಟ್ಯೂಷನ್ಸ್ ಅನ್ನ ನೇಮಕ ಮಾಡಲಿಕ್ಕೆ, ಅಂದ್ರೆ ಆಯ್ಕೆ ಮಾಡಿಕೊಳ್ಳಲು, ಟು ಸೆಲೆಕ್ಟ್ ದ ಇನ್ಸ್ಟಿಟ್ಯೂಷನ್ಸ್ ಆಫ್ ಎಮಿನೆನ್ಸ್, Government of India formulated the committee under the chairmanship of N. Gopalaswamy. N. Gopalaswamy ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಿತಿಯನ್ನ ನೇಮಕ ಮಾಡಲಾಗುತ್ತೆ. ದಟ್ ಕಮಿಟಿ ಇಸ್ ನೋನ್ ಆಸ್ ಎ N. Gopalaswamy Committee of Institutions of Eminence 2017. Under this, remember that under this ಪ್ರೋಗ್ರಾಮ್, ನೋಡಿ, ಈ ಪ್ರೋಗ್ರಾಮ್ ಅನ್ನ ಇನಿಷಿಯೇಟ್ ಮಾಡಿದರೆ ಯಾರು? ಹೂ ಇನಿಷಿಯೇಟೆಡ್ ದಿಸ್ ಪ್ರೋಗ್ರಾಮ್? MHRD. and then MHRD ಇಂದಿನ MOE with the help of UGC, with the recommendation of a N. Gopalaswamy committee, UGC ಅಥವಾ MHRD finally ಅಥವಾ MOE finally recognized or selected 20 institutions as a institutions of eminence. ಎಷ್ಟು ಸಂಸ್ಥೆಗಳನ್ನ, ಎಷ್ಟು ವಿಶ್ವವಿದ್ಯಾಲಯಗಳನ್ನ, ಎಷ್ಟು ಶೈಕ್ಷಣಿಕ ಸಂಸ್ಥೆಗಳನ್ನ ಇನ್ಸ್ಟಿಟ್ಯೂಷನ್ ಆಫ್ ಎಮಿನೆನ್ಸ್ ಎಂತಕ್ಕಂತ ಒಂದು ಕೆಟಗರಿಗೆ ಸೇರಿಸಲಾಗಿದೆ? ಆನ್ಸರ್ ಫಾರ್ ದ್ಯಾಟ್ 20 ಇನ್ಸ್ಟಿಟ್ಯೂಷನ್ಸ್. ಎಷ್ಟು ಇನ್ಸ್ಟಿಟ್ಯೂಷನ್ಸ್ ಗಳನ್ನ MHRD ಅಥವಾ MHRD ಅಥವಾ MOE on the basis of recommendations of UGC and according to the suggestions of N. Gopalaswamy committee, MOE or MHRD has selected or nominated 20 institutions as a institutions of eminence. 20 ಸಂಸ್ಥೆಗಳನ್ನ ಶ್ರೇಷ್ಠತಾ ಸಂಸ್ಥೆಗಳ ಒಂದು ಪಟ್ಟಿಗೆ ಏನ್ ಮಾಡಲಾಗಿದೆ? ಆಯ್ಕೆ ಮಾಡಲಾಗಿದೆ. Is it clear? How many institutions have been nominated by MOE for the status of institutions of eminence? ಈ ಒಂದು ಶ್ರೇಷ್ಠತಾ ಸಂಸ್ಥೆಗಳ ಒಂದು ಲಿಸ್ಟ್ಗೆ ಎಷ್ಟು ವಿಶ್ವವಿದ್ಯಾಲಯಗಳನ್ನ, ಎಷ್ಟು ಸಂಸ್ಥೆಗಳನ್ನ ನೇಮಕ ಮಾಡಲಾಗಿದೆ? ದಟ್ ಈಸ್ 20 ಇನ್ಸ್ಟಿಟ್ಯೂಷನ್ಸ್. ಪ್ರತಿಯೊಂದು ಆನ್ಸರ್ ಕ್ಲಿಯರ್ ಆಗಿರ್ಬೇಕು, ಹೌದಲ್ವಾ? 20 ಇನ್ಸ್ಟಿಟ್ಯೂಷನ್. ಈ 20 ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ 10 will be
public institutions and another 10 will be private institutions. 10 ಪಬ್ಲಿಕ್ ಅಂದ್ರೆ ದಟ್ ಈಸ್ ಸರ್ಕಾರದಿಂದ ಅಡ್ಮಿನಿಸ್ಟ್ರೇಟಿವ್ ಮಾಡಲ್ಪಡ್ತಾ ಇರತಕ್ಕಂತ ಸಂಸ್ಥೆಗಳು ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರೀತಾರೆ. ಅಂದ್ರೆ ಗೌರ್ಮೆಂಟ್ ಇಂದ ರನ್ ಆಗ್ತಾ ಇರತಕ್ಕಂತ ಒಂದು ಸಂಸ್ಥೆಗಳು 10 ಇರ್ತಾವೆ. ಅದರಲ್ಲಿ ಇನ್ನೂ 10 ಪ್ರೈವೇಟ್ ಪರ್ಸನ್ಸ್ ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇರ್ತವೆ. ದೋಸ್ ಕ್ಯಾನ್ ಬಿ ಇನ್ಸ್ಟಿಟ್ಯೂಷನ್ಸ್ ಆರ್ ಯೂನಿವರ್ಸಿಟೀಸ್. ಪ್ರೈವೇಟ್ ಆಗಿರ್ತಕ್ಕಂತ ಒಂದು ಇನ್ಸ್ಟಿಟ್ಯೂಷನ್ಸ್ ಅನ್ನು ನೋಡ್ತಾ ಅಂದ್ರೆ 20ರಲ್ಲಿ 10 ಪಬ್ಲಿಕ್ ಆಗಿದ್ರೆ 10 ಪ್ರೈವೇಟ್ ಆಗಿರ್ತವೆ. ರಿಮೆಂಬರ್, ಓಕೆ. ಈ 10 ಪ್ರೈವೇಟ್ ಮತ್ತು 10 ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ಗಳು ಈ ಒಂದು ಸ್ಥಾನಮಾನವನ್ನ ಪಡ್ಕೋಬೇಕಾಗಿತ್ತಂದ್ರೆ ಯಾವ್ದ್ರ ಸ್ಥಾನಮಾನವನ್ನು ಪಡ್ಕೊಳ್ಳಿಕ್ಕೆ ಅರ್ಹವಾಗಬೇಕಾಗಿತ್ತಂದ್ರೆ ಈ ಸ್ಥಾನವನ್ನ ಪಡ್ಕೊಳ್ಳಿಕ್ಕೆ ಅವು ಕಾಂಪಿಟೇಟ್ ಮಾಡ್ಬೇಕಾಗಿತ್ತಂದ್ರೆ ರಿಮೆಂಬರ್, ಆ ಸಂಸ್ಥೆಗಳು QS ಇದೆ ನೋಡಿ, ಯಾವ್ದು ಆ ಸಂಸ್ಥೆಗಳು ಟಾಪ್ 500 ಲಿಸ್ಟ್ ಅಲ್ಲಿ ಇರಬೇಕು. ಯಾವ್ದ್ರ ರ್ಯಾಂಕಿಂಗ್ ಪ್ರಕಾರ? QS ನ ರ್ಯಾಂಕಿಂಗ್ ಪ್ರಕಾರ ಅಥವಾ ಕ್ವೆಕ್ವೆಡ್ರಲಿ ಸಿಂಡ್ರೋಮ್ ಅಂತ ಕರೀತಾರೆ. ವಾಟ್ QS ಮೀನ್ಸ್ ಕ್ವೆಕ್ವೆಡ್ರಲಿ ಸಿಂಡ್ರೋಮ್ ನ ಒಂದು ರ್ಯಾಂಕಿಂಗ್ ಪ್ರಕಾರ ಆ ಸಂಸ್ಥೆ ಅಂದ್ರೆ ಭಾರತೀಯ ಆ ಸಂಸ್ಥೆ ದಟ್ ಕ್ಯಾನ್ ಬಿ ಪಬ್ಲಿಕ್ ದಟ್ ಕ್ಯಾನ್ ಬಿ ಪ್ರೈವೇಟ್ ಟಾಪ್ 500ರ ಒಂದು ಲಿಸ್ಟ್ ಅಲ್ಲಿ ಇರಬೇಕು. ಯಾವ್ದಕ್ಕೆ ಆಯ್ಕೆ ಆಗ್ಲಿಕ್ಕೆ? IOE ಗೆ ಆಯ್ಕೆ ಆಗ್ಲಿಕ್ಕೆ ಅದು ಟಾಪ್ 500 QS ನಲ್ಲಿ ಆದ್ರೆ ಇರಬೇಕು ಅಥವಾ ಟಾಪ್ 50 NIRF ಅಲ್ಲಿ ಇರಬೇಕು. ನೋಡಿ, ಇಲ್ಲಿ NIRF ಅನ್ನು ಕನೆಕ್ಟ್ ಮಾಡ್ತಾ ಇದೀವಿ ಅಗೇನ್ ದಟ್. ಓಕೆ, ಟಾಪ್ 50 ಆಫ್ NIRF ಇನ್ಸ್ಟಿಟ್ಯೂಷನ್ಸ್ ಆರ್ ಟಾಪ್ 500 QS ಇನ್ಸ್ಟಿಟ್ಯೂಷನ್ಸ್ ಆರ್ ಏಬಲ್ ಟು ಬಿ ಸೆಲೆಕ್ಟೆಡ್ ಆಸ್ ಎ IOE. ಈ IOE ಯ ಒಂದು ಸ್ಥಾನಮಾನಕ್ಕೆ ಆಯ್ಕೆಯಾಗ್ಲಿಕ್ಕೆ ಅರ್ಹತೆಯನ್ನ ಪಡ್ಕೊಳ್ತಾರೆ. ಅದ್ರಲ್ಲಿ ಯಾವ್ದು ಬೇಕಾದ್ರೆ ಆಯ್ಕೆ ಆಗ್ಬೋದು, ಬಟ್ ಆಯ್ಕೆಗೆ ಬೇಕಾಗಿರ್ತಕ್ಕಂಥ ಮಿನಿಮಮ್ ಎಲಿಜಿಬಿಲಿಟಿ ಟಾಪ್ 500 ಆಫ್ QS ರ್ಯಾಂಕಿಂಗ್ಸ್ ಆ ಟಾಪ್ 50 ಆಫ್ NIRF ರ್ಯಾಂಕಿಂಗ್ಸ್ ಅಲ್ಲಿ ಇರಲೇಬೇಕು ಆ ಸಂಸ್ಥೆ. ಅಂದಾಗ ಮಾತ್ರ ಆ ಸಂಸ್ಥೆಯನ್ನ ಯಾವುದಕ್ಕೆ ಅರ್ಹ ಅಂತ ಪರಿಗಣನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? IOE ಗೆ ಪರಿಗಣನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಅದರಲ್ಲಿ ಓನ್ಲಿ 10 ಪಬ್ಲಿಕ್ ಸೆಕ್ಟರ್ ಇಂದ 10 ಪ್ರೈವೇಟ್ ಸೆಕ್ಟರ್ ಇಂದ ಏನ್ ಮಾಡ್ಲಾಗುತ್ತೆ? ಆಯ್ಕೆ ಮಾಡ್ಕೊಳ್ಳಾಗುತ್ತೆ. ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಆಗ್ಬೋದು. ಟಾಪ್ ಅಲ್ಲಿ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ ಏನಾಗ್ತವೆ? ಸೆಲೆಕ್ಟ್ ಆಗ್ತವೆ. ಇದರ ಉದ್ದೇಶ ಏನು ಅಂತಂದ್ರೆ, ರಿಮೆಂಬರ್, ಇನ್ಸ್ಟಿಟ್ಯೂಷನ್ ಆಫ್ ಎಮಿನೆನ್ಸ್ ನ ಮುಖ್ಯ ಉದ್ದೇಶ ಏನಂತಂದ್ರೆ, ಈ ಒಂದು 20 ಸಂಸ್ಥೆಗಳನ್ನ 10 ಪ್ರೈವೇಟ್ 10 ಪಬ್ಲಿಕ್ ಅನ್ನ ಆಯ್ಕೆ ಮಾಡಿದ ನಂತರ ಇವುಗಳನ್ನ ರಿಮೆಂಬರ್ ದಟ್ ಇವುಗಳನ್ನ ವಿಶ್ವ ದರ್ಜೆಯ ಒಂದು ಶೈಕ್ಷಣಿಕ ಸಂಸ್ಥೆಗಳನ್ನಾಗಿ ಮಾರ್ಪಾಡು ಮಾಡುವುದು. ಟರ್ನ್ ದೆಮ್ ಇಂಟು ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟೀಸ್ ಥ್ರೂ ದ ಕ್ವಾಲಿಟಿ ಎಜುಕೇಶನ್ ಅಂಡ್ ರಿಸರ್ಚ್ ಕಾಂಪೊನೆಂಟ್ಸ್. ಆ ಒಂದು ಗುಣಮಟ್ಟದ ಸಂಶೋಧನೆಯ ಒಂದು ಕಾಂಪೊನೆಂಟ್ಸ್ ಇಂದ ಆ ಸಂಸ್ಥೆಗಳನ್ನ ಮುಂಬರುವ 3 ವರ್ಷಗಳಲ್ಲಿ ಅಂದ್ರೆ 2020ರವರೆಗೆ ಆ ಸಂಸ್ಥೆಗಳನ್ನ ವಿಶ್ವ ದರ್ಜೆಗೆ ಏರಿಸ್ತಕ್ಕಂಥದ್ದು. ಅಂದ್ರೆ ಲೈಕ್ ಆಕ್ಸ್ಫರ್ಡ್ ತರ ಆ ಇನ್ಸ್ಟಿಟ್ಯೂಟ್ ಆಗ್ಬೇಕು, ಲೈಕ್ MIT ತರ ನಮ್ಮ ಈ ಇನ್ಸ್ಟಿಟ್ಯೂಟ್ ಆಗ್ಬೇಕು. ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸಂಸ್ಥೆಗಳನ್ನ ಏನ್ ಮಾಡ್ಲಾಗ್ತಾ ಇದೆ? IOE ಅಂತಕ್ಕಂಥ ಸ್ಥಾನಮಾನಕ್ಕೆ ಏನ್ ಮಾಡ್ಲಾಗ್ತದೆ? ಆಯ್ಕೆ ಮಾಡ್ತಾರೆ. ಅವಳ ಉದ್ದೇಶ ಏನು ಅಂತಂದ್ರೆ, ಆಯ್ಕೆ ಆದ ನಂತರ ಅವುಗಳನ್ನ ಏನಾಗಿ ಮಾರ್ಪಾಡು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ಲಾಗತ್ತೆ? ವಿಶ್ವ ದರ್ಜೆಯ ಶಿಕ್ಷಣ ಸಂಸ್ಥೆಗಳನ್ನಾಗಿ ಮಾರ್ಪಾಡು ಮಾಡಲು ಪ್ರಯತ್ನ ಮಾಡ್ಲಾಗತ್ತೆ ಥ್ರೂ ದ ಕ್ವಾಲಿಟಿ ಎಜುಕೇಶನ್ ಅಂಡ್ ದ ಕ್ವಾಲಿಟಿ ರಿಸರ್ಚ್. ಸೊ ವಿಶ್ವ ದರ್ಜೆಗೆ ಆ ಸಂಸ್ಥೆಗಳನ್ನ ನಾವು ತಗೊಂಡೋಗ್ಬೇಕಾಗಿತ್ತು ಅಂತ ತಿಳ್ಕೊಳ್ಳಿ. ವಿಶ್ವ ದರ್ಜೆಗೆ ಆ ಸಂಸ್ಥೆಗಳನ್ನ ನಾವು ತಗೊಂಡೋಗ್ಬೇಕಾಗಿತ್ತು ತಿಳ್ಕೊಳ್ಳಿ. ಏನಾಗ್ಬೇಕು? ರಿಸರ್ಚ್ ಕ್ವಾಲಿಟಿ ರಿಸರ್ಚ್ ಆಗ್ಬೇಕು, ಟೀಚಿಂಗ್ ಕ್ವಾಲಿಟಿ ಟೀಚಿಂಗ್ ಆಗ್ಬೇಕು. ಅಂದ್ರೆ ಫಾರಿನ್ ಟೀಚರ್ಸ್ ನಮ್ ದೇಶದಲ್ಲಿ ಬಂದು ಕೆಲಸ ಮಾಡ್ಬೇಕು, ಫಾರಿನ್ ಸ್ಟೂಡೆಂಟ್ಸ್ಗಳು ನಮ್ ದೇಶದಲ್ಲಿ ಬಂದು ಇಟ್ ಮೀನ್ಸ್ ದಟ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಅಡ್ಮಿಷನ್ಸ್ ಹೋಗ್ಬೇಕು. ಅದೆಲ್ಲ ಒಳ್ಳೆ ರಿಸರ್ಚ್ ಔಟ್ಪುಟ್ಸ್ ನಮ್ಮಿಂದ ಬರಬೇಕು. ಆ ಸಂಸ್ಥೆಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಸ್ವಾಯತ್ತತೆ ಇರಬೇಕು, ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಕರಿಕ್ಯುಲಮ್ ಇರಬೇಕು, ಅಸೆಸ್ಮೆಂಟ್ ಎಲ್ಲ ಸ್ಟ್ರಿಕ್ಟ್ ಆಗಿ ಆಗ್ಬೇಕು. ಈ ಕಾನ್ಸೆಪ್ಟ್ಗಳು ಇದ್ದಾಗ ಮಾತ್ರ ಆ ಸಂಸ್ಥೆಗಳನ್ನ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ವಿಶ್ವ ದರ್ಜೆಗೆ ಏರಿಸಲಾಗತ್ತೆ. ಫಾರ್ ದಿಸ್ ಈ ಪ್ರೋಗ್ರಾಮ್ ಮುಖಾಂತರ ಮತ್ತೊಂದು ಉದ್ದೇಶ ಏನಿದೆ ಅಂದ್ರೆ, ನಮ್ಮ ಶಿಕ್ಷಣ ಸಂಸ್ಥೆಗಳ ಒಂದು ರ್ಯಾಂಕಿಂಗ್ ಅನ್ನ ಗುಣಪಡಿಸುವುದು, ಅದನ್ನ ಉತ್ತಮಪಡಿಸುವುದು. ವಿಶ್ವ ದರ್ಜೆಯ ಒಂದು ಶಿಕ್ಷಣ ಸಂಸ್ಥೆಗಳ ಸಾಲಿನಲ್ಲಿ ನಮ್ಮ ಒಂದು ಯೂನಿವರ್ಸಿಟಿಗಳ ಒಂದು ರ್ಯಾಂಕಿಂಗ್ ಏನಿದೆ ಅಂದ್ರೆ ಬಹಳ ಲೆಸ್ ಇದೆ, ಬಹಳ ಲೋ ಇದೆ. ಆ ಲೋ ಇರತಕ್ಕಂಥ ನಮ್ಮ ವಿಶ್ವವಿದ್ಯಾಲಯಗಳ ಒಂದು ರ್ಯಾಂಕಿಂಗ್ ಅನ್ನ ಉತ್ತಮಪಡಿಸೋದು. ಮತ್ತೊಂದು ಅಂಶ ಯಾವುದು? ವಿಶ್ವ ದರ್ಜೆಗೆ ಅವುಗಳನ್ನು ತಗೊಂಡು ಹೋಗೋದ್ರ ಮುಖಾಂತರ ನಮ್ಮ ಶಿಕ್ಷಣ ಸಂಸ್ಥೆಗಳ ಒಂದು ರ್ಯಾಂಕಿಂಗ್ ಅನ್ನ ಉತ್ತಮಪಡಿಸೋದು, ಅಭಿವೃದ್ಧಿ ಪಡಿಸುವ ಉದ್ದೇಶಕ್ಕಾಗಿ ನಾವು ಈ ಇನ್ಸ್ಟಿಟ್ಯೂಷನ್ ಆಫ್ ಎಮಿನೆನ್ಸ್ ಅಂತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ಏನ್ ಮಾಡಿದೀವಿ ಅಂದ್ರೆ ಜಾರಿಗೆ ತಂದಿದೀವಿ. ರಿಮೆಂಬರ್, ಆಫ್ಟರ್ ಗಿವಿಂಗ್ ದ IOE ಸ್ಟೇಟಸ್, ಇನ್ಸ್ಟಿಟ್ಯೂಷನ್ ಆಫ್ ಎಮಿನೆನ್ಸ್ ಸ್ಟೇಟಸ್, ಸೊ ದೋಸ್ ಇನ್ಸ್ಟಿಟ್ಯೂಟ್ಸ್ ವಿಲ್ ಗೆಟ್ ಅಟಾನಮಿ ಅಂದ್ರೆ
ಸ್ವಾಯತ್ತತೆ, ಯಾವುದೇ ಸಿಲೆಬಸ್ ಅನ್ನ ಬೇಕಾದ್ರೂ ನೀವು ಫ್ರೇಮ್ ಮಾಡಬಹುದು, ಎಷ್ಟೇ ಫೀಸ್ ಅನ್ನ ಬೇಕಾದ್ರೂ ನೀವು ಕಲೆಕ್ಟ್ ಮಾಡಬಹುದು, ಯಾರನ್ನ ಬೇಕಾದ್ರೂ ರಿಕ್ರೂಟ್ ಮಾಡ್ಕೋಬಹುದು, ಯಾವುದೇ ದೇಶದ ಪ್ರೊಫೆಸರ್ಸ್ ಅನ್ನ ನಿಮ್ಮ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ರಿಕ್ರೂಟ್ ಮಾಡ್ಕೋಬಹುದು. ಈ ರೀತಿಯಾಗಿರ್ತಕ್ಕಂಥ ಎಲ್ಲಾ ರೀತಿಯಲ್ಲಿ ಆ ಸಂಸ್ಥೆಗೆ ಸ್ವಾಯತ್ತತೆ ಅಂದ್ರೆ ಫ್ರೀಡಮ್ ಅನ್ನ ಕೊಡಲಾಗಿದೆ. ಅದರ ಜೊತೆಗೆ ಆ ಸಂಸ್ಥೆಗಳಿಗೆ ಸರ್ಕಾರದಿಂದ ಯಥೇಚ್ಛವಾಗಿರ್ತಕ್ಕಂಥ ಒಂದು ಫಂಡ್ ಅನ್ನ ನೀಡಲಾಗುತ್ತೆ. ನೆನ್ಪಿಟ್ಕೊಳ್ಳಿ. ಓಕೆ, ರಿಮೆಂಬರ್. ಸೊ ದೀಸ್ ಇನ್ಸ್ಟಿಟ್ಯೂಷನ್ಸ್ ಆ ಸ್ಥಾನಮಾನ ಸಿಕ್ಕಾದ ನಂತರ, IOE ಸ್ಥಾನಮಾನ ಸಿಕ್ಕಾದ ನಂತರ ನಮ್ಮ ಸಂಸ್ಥೆಗಳು ಈ 20 ಸಂಸ್ಥೆಗಳು ಏನ್ ಮಾಡ್ಬೋದು ಅಂದ್ರೆ ಬೇರೆ ದೇಶದಲ್ಲಿ ತಮ್ಮ ಒಂದು ಕ್ಯಾಂಪಸ್ ಅನ್ನ ಬೇಕಾದ್ರೂ ಸಹ ತೆರೀಬಹುದು. ನಮ್ಮ ದೇಶದ ಈ 20 ವಿಶ್ವವಿದ್ಯಾಲಯಗಳು, 20 ವಿದ್ಯಾಸಂಸ್ಥೆಗಳು ಬೇರೆ ದೇಶದಲ್ಲಿ ಸಹ ಏನ್ ಮಾಡ್ಬೋದು ಅಂದ್ರೆ ಶಿಕ್ಷಣ ಸಂಸ್ಥೆಯ ಒಂದು ಕ್ಯಾಂಪಸಸ್ ಅನ್ನ ತೆರೀಲಿಕ್ಕೆ ಅವಕಾಶ ಈ ಒಂದು IOE ಅಂತಕ್ಕಂಥ ಈ ಒಂದು ಸ್ಟೇಟಸ್ ಇಂದ ಆ ಸಂಸ್ಥೆಗೆ ನೀಡಲಾಗತ್ತೆ. ಈ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ನಮಗೆ ಅರ್ಥ ಆಗ್ಬೇಕು. ಇಲ್ಲಿ ಫಂಡ್ ಸಿಗುತ್ತೆ ನೋಡಿ, ಸರ್ಕಾರದಿಂದ ಈ ಸಂಸ್ಥೆಗಳಿಗೆ ಫಂಡ್ ಸಿಗುತ್ತೆ. ಓನ್ಲಿ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಮಾತ್ರ ಏನ್ ಸಿಗುತ್ತೆ, ಫಂಡ್ ಸಿಗುತ್ತೆ. ಓನ್ಲಿ 10 ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಯಾವ ಸೆಲೆಕ್ಟ್ ಆಗ್ತವೆ ಅವುಗಳಿಗೆ ಮಾತ್ರ ಫಂಡ್ ಸಿಗುತ್ತೆ. ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ಏನ್ ಸಿಗುತ್ತೆ, ಓನ್ಲಿ ಅಟಾನಮಿ ಸಿಗುತ್ತೆ, ಅಂದ್ರೆ ಸ್ವಾಯತ್ತತೆ, ಅವು ಏನ್ ಬೇಕಾದ್ರೂ ಮಾಡ್ಬೋದು. ಎಂಟೈರ್ ಆಗಿ ಅವುಗಳಿಗೆ ಸ್ವತಂತ್ರವನ್ನ ನೀಡಲಾಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಅಂಶವನ್ನ ನಾವು ನೋಡಿದಾಗ ಅವುಗಳನ್ನ ಎಲ್ಲೋ ಒಂದು ಕಡೆಗೆ ನಾವು ವಿಶ್ವ ದರ್ಜೆಗೆ ಏರಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಆಗ್ತಾ ಇದೆ ಅಂತ ನಮ್ಗೆ ಅನ್ಸುತ್ತೆ. ಬಟ್ ಅದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಮುಂಬರುವ ದಿನಗಳಲ್ಲಿ ಕಾದು ನೋಡ್ಬೇಕಾಗತ್ತೆ. ಇದನ್ನ ನಮ್ಮ ದೇಶದ ಅತ್ಯಂತ ಪ್ರತಿಷ್ಠಿತ ಒಂದು ಪ್ರೋಗ್ರಾಮ್ ಅಂತ ಏನ್ ಮಾಡ್ಲಾಗ್ತಾ ಇದೆ, ಕನ್ಸಿಡರ್ ಮಾಡ್ಲಾಗ್ತಾ ಇದೆ. ರಿಮೆಂಬರ್, ನಿಮ್ಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಆಗ್ತಕ್ಕಂಥ ಕೆಲವೊಂದು ಅಂಶವನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ 10 ಪಬ್ಲಿಕ್ ಯೂನಿವರ್ಸಿಟಿಗಳು ಯಾವುವು, 10 ಪ್ರೈವೇಟ್ ಯೂನಿವರ್ಸಿಟಿಗಳು ಯಾವುವು, ಸಿಂಪಲ್ ಆಗಿರತಕ್ಕಂಥ ಟರ್ಮ್ಸ್ ಇದೆ, ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲ್, ಓಕೆ, ಫಸ್ಟ್ ನೇ ನೋಡಿ, ಇಲ್ಲಿ IIT ಇದಾವೆ. 10 ಪಬ್ಲಿಕ್ ಅಂದ್ರೆ IITs 4 ಇದಾವೆ. 4 IITs, 1 IISc, 3 ಸೆಂಟ್ರಲ್ ಯೂನಿವರ್ಸಿಟೀಸ್, 2 ಸ್ಟೇಟ್ ಯೂನಿವರ್ಸಿಟೀಸ್. 4 IITs ಬಾಂಬೆ, ಮದ್ರಾಸ್, ಡೆಲ್ಲಿ, ಖರಗ್ಪುರ್. ಸೊ BMDK, ಬಾಂಬೆ, ಮದ್ರಾಸ್, ಡೆಲ್ಲಿ, ಖರಗ್ಪುರ್, 4 IITs. 4 ಆದವಾ? 5ನೇದು ಯಾವುದು, IISc ಇಸ್ ಇನ್ ಬೆಂಗಳೂರು, IISc ಬೆಂಗಳೂರು. ರಿಮೆಂಬರ್, ಅದಾದ ನಂತರ 3 ಸೆಂಟ್ರಲ್ ಯೂನಿವರ್ಸಿಟಿಗಳು. ಸೊ BDH, ಬಿ ಅಂದ್ರೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ, ಡಿ ಅಂದ್ರೆ ಡೆಲ್ಲಿ ಯೂನಿವರ್ಸಿಟಿ ಆಫ್ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಡೆಲ್ಲಿ, H ಅಂದ್ರೆ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಹೈದರಾಬಾದ್. ಸೊ BDH 3 ಕೇಂದ್ರೀಯ ವಿಶ್ವವಿದ್ಯಾಲಯಗಳು. ಅದಾದ ನಂತರ 2 ಸ್ಟೇಟ್ ಯೂನಿವರ್ಸಿಟಿಗಳು, JA ಜಾದವ್ಪುರ್ ಅಂಡ್ ಅಣ್ಣಾ ಯೂನಿವರ್ಸಿಟೀಸ್, ಜಾದವ್ಪುರ್ ಯೂನಿವರ್ಸಿಟಿ ಮತ್ತು ಅಣ್ಣಾ ಯೂನಿವರ್ಸಿಟೀಸ್. ಈ 10 ಪಬ್ಲಿಕ್ ಯೂನಿವರ್ಸಿಟಿಗಳನ್ನ ವಿಶ್ವ ದರ್ಜೆಗೆ ಏರಿಸಿ ಇವುಗಳಿಗೆ ಸ್ವಾಯತ್ತತೆ ನೀಡಿ ಪ್ರತಿ ವರ್ಷ ಈ ಸಂಸ್ಥೆಗಳಿಗೆ ಪ್ರತಿ ವರ್ಷ 1,000 ಕೋಟಿ ರೂಪಾಯಿಗಳನ್ನ ನೀಡಲಾಗುತ್ತೆ. ಪ್ರತಿ ವರ್ಷ 1,000 ಕೋಟಿ ರೂಪಾಯಿಗಳನ್ನ ನೀಡಲಾಗುತ್ತೆ. ಪ್ರತಿ ವರ್ಷ ಪಬ್ಲಿಕ್ ಯೂನಿವರ್ಸಿಟಿಗಳಿಗೆ 1,000 ಕೋಟಿ ರೂಪಾಯಿಗಳನ್ನ ನೀಡಲಾಗುತ್ತೆ. ಅಟಾನಮಸ್ ಮತ್ತು 1,000 ಕೋಟಿ ರೂಪಾಯಿಗಳನ್ನ ನೀಡಲಾಗುತ್ತೆ. ಬಟ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಓನ್ಲಿ ಅಟಾನಮಸ್ ಅನ್ನ ಮಾತ್ರ ನೀಡಲಾಗುತ್ತೆ. ಏನಾದ್ರೂ ಎಕ್ಸಾಮ್ ಅಲ್ಲಿ ಪಾಯಿಂಟ್ಸ್ ಅನ್ನ ಕೇಳಿದ್ರೆ ಇವೆಲ್ಲ ಪಾಯಿಂಟ್ಸ್ ಗೊತ್ತಿರ್ಬೇಕು ನಮ್ಗೆ. IOE ಕ್ಯಾನ್ ಎಸ್ಟಾಬ್ಲಿಷ್ ಕ್ಯಾಂಪಸ್ ಇನ್ ಫಾರಿನ್ ಕಂಟ್ರೀಸ್, ಹೌದಾ ಅಲ್ವಾ? ಅಟಾನಮಸ್ ಪ್ಲಸ್ ಫಂಡ್ ಯಾವ್ದಕ್ಕೆ, ಓನ್ಲಿ ಪಬ್ಲಿಕ್ ಗೆ, ಹೌದಲ್ವಾ? ವರ್ಲ್ಡ್ ರ್ಯಾಂಕಿಂಗ್ ಅಲ್ಲಿ ಇಂಪ್ರೂವ್ ಮಾಡ್ತಕ್ಕಂಥ ಪ್ರೋಗ್ರಾಮ್, ಆ ಸಂಸ್ಥೆಗಳನ್ನ ವಿಶ್ವ ದರ್ಜೆಗೆ ಏರಿಸ್ತಕ್ಕಂಥ ಒಂದು ಪ್ರೋಗ್ರಾಮ್. N. ಗೋಪಾಲಸ್ವಾಮಿ ಕಮಿಟಿ ಈ ಒಂದು ಸ್ಥಾನಮಾನಕ್ಕೆ ಆಯ್ಕೆ ಆಗ್ಬೇಕಾಯ್ತಂದ್ರೆ QS ರ್ಯಾಂಕಿಂಗ್ ನ ಟಾಪ್ 500 ಬೇಕಾದ್ರೂ ಇರಬೇಕು, ಅಥವಾ NIRF ನ ಟಾಪ್ 50 ಬೇಕಾದ್ರೂ ಇರಬೇಕು. ಈ ಎರಡು ಒಂದು ಮಾನ್ಯತೆಗಳನ್ನ ಆಧಾರ ಇಟ್ಕೊಂಡು, ಕ್ರೈಟೇರಿಯಾ ಇಟ್ಕೊಂಡು ಆ ಸಂಸ್ಥೆಗಳನ್ನ ಏನ್ ಮಾಡ್ಲಾಗ್ತಾ ಇದೆ ಅಂದ್ರೆ IOE ಗೆ ಆಯ್ಕೆ ಮಾಡ್ಲಾಗ್ತಾ ಇದೆ. ಈ ಅಂಶಗಳನ್ನ ನಾವು ನೋಡಿದಾಗ ನಮ್ಗೆ ಅನ್ಸುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮ್ಗೆ ಎಲ್ಲಾ ಅಂಶವನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಅಂತ ತಿಳ್ಕೊಳ್ಳಿ ಬಹಳಷ್ಟು ಪ್ರಾಬ್ಲಮ್ಸ್ ಆಗತ್ತೆ. ಓಕೆ, ಈ ಕಡೆ ನೋಡೋಣ. 10 ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್. ಸಿಂಪಲ್ ಆಗಿರ್ತಕ್ಕಂಥ ಹೆಸರು ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ದಟ್ ಇಸ್ ಎ ಪಿಲಾನಿ, ದಟ್ ಇಸ್ ಇನ್ ಹೈದರಾಬಾದ್. ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ದಟ್ ಇಸ್ ಹೈದರಾಬಾದ್. ಮಣಿಪಾಲ್ ಅಕಾಡೆಮಿ, ಕರ್ನಾಟಕ. ಅಮೃತ ವಿದ್ಯಾಪೀಠಂ, ದಟ್ ಇಸ್ ಅ ತಮಿಳುನಾಡು. ಜಿಯೋ, ದಟ್ ಇಸ್ ಅ ಗ್ರೀನ್ ಫೀಲ್ಡ್, ಇನ್ನೂ ಎಸ್ಟಾಬ್ಲಿಷೇ ಆಗಿಲ್ಲ. ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ IOE ನ ಒಂದು ಸ್ಟೇಟಸ್ ಕೊಟ್ಟಿದೀವಿ. ರಿಮೆಂಬರ್, ಗ್ರೀನ್ ಫೀಲ್ಡ್ ಅಂತಕ್ಕಂಥ ಒಂದು ಕೆಟಗರಿಯ ಅಡಿಯಲ್ಲಿ, ಗ್ರೀನ್ ಫೀಲ್ಡ್ ಅಂತಂದ್ರೆ ಇನ್ನೂ ಎಸ್ಟಾಬ್ಲಿಷ್ ಆಗಿರದೇ ಇರತಕ್ಕಂಥ ವಿಶ್ವವಿದ್ಯಾಲಯವನ್ನ ನಾವು ಗ್ರೀನ್ ಫೀಲ್ಡ್ ಅಲ್ಲಿ ಏನ್ ಮಾಡ್ತೇವೆ ಅಂತಂದ್ರೆ ಪರಿಗಣಿಸ್ತೀವಿ. ಇನ್ನು 3 ವರ್ಷಗಳಲ್ಲಿ ಅದೇನಾಗ್ಬೇಕಾಗಿತ್ತು ಅಂದ್ರೆ ಎಸ್ಟಾಬ್ಲಿಷ್ ಆಗ್ಬೇಕಾಗುತ್ತೆ ಆ ಸಂಸ್ಥೆ. ಜಿಯೋ ಇನ್ಸ್ಟಿಟ್ಯೂಟ್ ಗೆ ನಾವು IOE ಅಂತಕ್ಕಂಥ ಸ್ಥಾನಮಾನವನ್ನು ನೀಡಿದೀವಿ. ಇದು ಯಾವ ಒಂದು ಕ್ರೈಟೇರಿಯಾ ಮೇಲೆ ಕೊಟ್ಟಿದ್ರೆ ಗೊತ್ತಿಲ್ಲ, ಸರ್ಕಾರ ಯಾರಿಗೆ ಸಹಾಯ ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಓಕೆ, ಅದಾದ ನಂತರ ಸೊ ವೆಲ್ಲೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ದಟ್ ಇಸ್ ಆಲ್ಸೋ ಇನ್ ತಮಿಳುನಾಡು. ವೆಲ್ಲೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, VIT, ವೆಲ್ಲೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. Then Jamia Ahmedabad, that is in New Delhi. Jamia Ahmedabad University, that is New Delhi. So Kalinga Institute of Technology, KIT, that is Odisha.
Kalinga Institute of Technology, KIT, that is a Odisha. So Bharati Institute, that is a Mohali. Sivanadar Vishwavidyalaya, that is a UP. ನೆನ್ಬಿಟ್ಕೊಳ್ಳಿಗೆ ಬಿಟ್ಸ್, ಮಣಿಪಾಲ್, ಹೌದಲ್ವಾ, ಅಮೃತ ವಿದ್ಯಾಪೀಠಂ, ಜಿಯೋ, VIT, ಜಮಿಯಾ ಅಹಮದಾರ್ದ್, KIT, ಭಾರತಿ ಇನ್ಸ್ಟಿಟ್ಯೂಟ್ ಅಂಡ್ ಶಿವನಾಡರ್. ನೆನ್ಪಿರ್ತವೆ ಹೆಸರುಗಳು. ಓಕೆ, ಎಲ್ಲಿಗೆ ಹೋಗಲ್ಲ, ಸ್ವಲ್ಪ ವರ್ಕ್ಔಟ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಒಂದೆರಡು ಸಲ ಬರೀರಿ. ಓಕೆ, ಹೌದಲ್ವಾ. ಸೊ ದೀಸ್ ಆರ್ ದ 2 categories of institutions are getting the tag of institutions of eminence. ಹೌದಲ್ವಾ, ಶ್ರೇಷ್ಠತಾ ಅಥವಾ ಜ್ಯೇಷ್ಠತಾ ಸಂಸ್ಥೆಗಳ ಒಂದು ಸ್ಥಾನಮಾನವನ್ನು ಪಡ್ಕೊಳ್ತಾ ಇದಾವೆ. ಅದ್ರ ಉದ್ದೇಶ ಏನು? ವಿಶ್ವ ದರ್ಜೆಗೆ ಏರಿಸಿ ನಮ್ಮ ವಿಶ್ವವಿದ್ಯಾಲಯಗಳ ರ್ಯಾಂಕಿಂಗ್ ಅನ್ನ ಇಂಪ್ರೂವ್ ಮಾಡೋದು. ಇದಕ್ಕೆ ಬೇಕಾಗಿರತಕ್ಕಂಥ ಸಪೋರ್ಟ್ ನಿಮ್ಗೆ ಸರ್ಕಾರದಿಂದ ಸಿಗುತ್ತೆ. ಪಬ್ಲಿಕ್ ಯೂನಿವರ್ಸಿಟಿ ಫಂಡು ಸಿಗುತ್ತೆ, ಪ್ರೈವೇಟ್ ಯೂನಿವರ್ಸಿಟಿ ಒಂದು ಸ್ವತಂತ್ರ ಮಾತ್ರ ಸಿಗುತ್ತೆ. ಓಕೆ, ಅಟಾನಮಸ್ ಅಂದ್ರೆ ನೀವು ಯಾರನ್ನ ಬೇಕಾದ್ರೂ ಅಪಾಯಿಂಟ್ ಮಾಡ್ಕೋಬಹುದು, ಯಾವ ಸಿಲೆಬಸ್ ಅನ್ನು ಬೇಕಾದ್ರೂ ಟೀಚ್ ಮಾಡಬಹುದು, ಎಷ್ಟು ಫೀಸ್ ಬೇಕಾದ್ರೂ ಡಿಸೈಡ್ ಮಾಡಬಹುದು. ದಟ್ ಈಸ್ ಕಾಲ್ಡ್ ಅಟಾನಮಸ್ ಸ್ಟೇಟಸ್. ಓಕೆ, ರಿಲಯನ್ಸ್ ಜಿಯೋನ ರಿಲಯನ್ಸ್ ಇನ್ಸ್ಟಿಟ್ಯೂಟ್ ಇನ್ನೂ ಎಸ್ಟಾಬ್ಲಿಷ್ ಆಗಿಲ್ಲ. ದಟ್ ಹ್ಯಾಸ್ ಬಿನ್ ಐಡೆಂಟಿಫೈಡ್ ಅಂಡರ್ ದ ಗ್ರೀನ್ ಫೀಲ್ಡ್ ಸೆಕ್ಟರ್. ಇನ್ನು 3 ವರ್ಷವೆಲ್ಲ ಏನಾಗಬೇಕಾಗತ್ತೆ, ಎಸ್ಟಾಬ್ಲಿಷ್ ಆಗ್ಬೇಕಾಗುತ್ತೆ, ಎಸ್ಟಾಬ್ಲಿಷ್ ಆಗಿಲ್ಲ ಜಿಯೋ. ಹೌದಲ್ವಾ, ನೋಡಿ ಇದು ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರಗಳು ಕೆಲವೊಂದ್ಸಲ ಕ್ರಿಟಿಸೈಸ್ಗೆ ಕಾರಣ ಆಗ್ತವೆ. ಇನ್ನು ಎಸ್ಟಾಬ್ಲಿಷ್ ಆಗಿರದೇ ಇರ್ತಕ್ಕಂಥ ವಿಶ್ವವಿದ್ಯಾಲಯಗಳನ್ನ ಗುರುತಿಸಿ ಅವುಗಳಿಗೆ ಇನ್ಸ್ಟಿಟ್ಯೂಷನ್ ಆಫ್ ಎಮಿನೆನ್ಸ್ ಅಂತಕ್ಕಂಥ ಒಂದು ಟ್ಯಾಗ್ಲೈನ್ ಇರ್ತಕ್ಕಂಥ ಅವಶ್ಯಕತೆ ಏನಿದೆ, ಬಹಳಷ್ಟು ಜನದನ್ನ ಕ್ರಿಟಿಸೈಸ್ ಮಾಡಿದ್ದಾರೆ. ಓಕೆ, ನೋಡೋಣ. ಓಕೆ, ಎಸ್, ನಮ್ಮಲ್ಲಿರ್ತಕ್ಕಂಥ ಕಾಲೇಜುಗಳಿಗೆ, ನಮ್ಮಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಿಗೆ, ರಿಮೆಂಬರ್ ದಟ್, ನಮ್ಮಲ್ಲಿರ್ತಕ್ಕಂಥ ಕಾಲೇಜುಗಳಿಗೆ, ನಮ್ಮಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಿಗೆ ಸ್ವತಂತ್ರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅಧಿಕಾರ ಇನ್ನೂ ಇಲ್ಲ. ನಮ್ಮಲ್ಲಿರ್ತಕ್ಕಂಥ ಯಾವ ಕಾಲೇಜಿಗೂ ಸಹ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಅಧಿಕಾರ ಇಲ್ಲ. ಇದನ್ನ ನಾವು ಯಾವ್ದ್ರಿಂದ ತಡಿತಾ ಇದೀವಿ ಅಂದ್ರೆ ಅಫಿಲಿಯೇಷನ್ ಸಿಸ್ಟಮ್ ಏನ್ ಮಾಡ್ತಾ ಇದೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಕಾಲೇಜುಗಳು ಇಂಡಿಪೆಂಡೆಂಟ್ ಆಗಿ, ಸ್ವತಂತ್ರವಾಗಿ, ಅಟಾನಮಸ್ ಆಗಿ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಹಂಗಾಗಿ ಮುಂಬರುವ 15 ವರ್ಷಗಳಲ್ಲಿ ನಾವು ನ್ಯೂ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ ನೋಡ್ತಾ ಇದೀವಿ. ಮುಂಬರುವ 15 ವರ್ಷಗಳಲ್ಲಿ ಈ ಅಫಿಲಿಯೇಷನ್ ಅಂತಕ್ಕಂಥ ಸಿಸ್ಟಮ್ ಅನ್ನು ಏನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ, ತೆಗೆದು ಹಾಕ್ಲಿಕ್ಕೆ ಟ್ರೈ ಮಾಡ್ತಾ ಇರೋದಲ್ವಾ. ಸೊ ಫೇಸ್ ಔಟ್ ದ ಅಫಿಲಿಯೇಷನ್ ಸಿಸ್ಟಮ್. ಸೊ ವಿತಿನ್ 15 years by the year of 2035. That is a part of a NEP National Education Policy 2020. ಹೌದಲ್ವಾ, 2020 ಒಂದು ಸೊ ಇಂಟೆನ್ಷನ್ ಇದೆ. ಎನಿ ಡೌಟ್ಸ್? I want to make crack all of your doubts. ನಿಮ್ಮ ಎಲ್ಲಾ ಡೌಟ್ಸ್ ಏನಾಗಬೇಕಲ್ಲಿ ಕ್ಲಿಯರ್ ಆಗಬೇಕು. ಸೊ ಫಾರ್ ದಟ್ ಐ ವಾಂಟ್ ಟು ಮೇಕ್ ಎಫರ್ಟ್. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಫರ್ಟ್ ನಾನು ಮಾಡ್ಬೇಕಾಗತ್ತೆ. ಬಿಕಾಸ್ ಅಟ್ ಎಕ್ಸಾಮ್ ಅಲ್ಲಿ ಯಾವುದೇ ಆಂಗಲ್ ಕ್ವಶನ್ಸ್ ಕೇಳಿದ್ರು ಆನ್ಸರ್ಸ್ ನಿಮ್ಮ ಹತ್ರ ಇರಬೇಕು. ಕ್ಲಾಸ್ ಬೋರ್ ಬರ್ತೇನ್ರಿ ಆನ್ಲೈನ್? ಈಸ್ ಆನ್ಲೈನ್ ಕ್ಲಾಸ್ ಗೆಟಿಂಗ್ ಬೋರ್ ಹಿಯರ್? ಆನ್ಲೈನ್ ಕ್ಲಾಸ್ ಬೋರ್ ಆಗ್ತಾ ಇದೆನಾ? ಈಸ್ ಇಟ್ ಗೆಟಿಂಗ್ ಬೋರ್? ಮೇಕ್ ದ ಬೆಸ್ಟ್ ಬೆನಿಫಿಟ್ ಆಫ್ ದ ಕ್ಲಾಸಸ್. ಬೋರ್ ಆಗ್ತಾ ಇಲ್ಲ ಅಂತಂದ್ರೆ ಮೇಕ್ ದ ಬೆಸ್ಟ್ ಬೆನಿಫಿಟ್ ಆಫ್ ದ ಕ್ಲಾಸಸ್. Yes. ಹೇಳಿನಲ್ವಾ, ಟೀಚರ್ ಅಂತಕ್ಕಂಥದ್ದು ಸಿಂಪಲ್ ಆಗಿರ್ತಕ್ಕಂಥ ಟಾಸ್ಕ್ ಅಲ್ಲ. ಟೀಚರ್ ಆಗ್ಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಸ್ಯಾಕ್ರಿಫೈಸ್, ಪೇಷನ್ಸ್, ಇಂಟ್ರೆಸ್ಟ್. ದಟ್ ಇಸ್ ಅ ಪ್ಯಾಷನ್. that passion you have to create from the bottom of heart. ಹೌದಾ, ಒಳ ಮನಸ್ಸಿನಿಂದ ಬರಬೇಕು ಟೀಚರ್ ಆಗ್ಬೇಕಂತ ಪ್ಯಾಷನ್. ಅವಾಗ ಮಾತ್ರ ಸೊ 1.5 ತಾಸು ಕುತ್ಕೊಂಡ್ರು ನಿಮ್ಮ ಎನರ್ಜಿ ಲೆವೆಲ್ ಕಡಿಮೆ ಆಗ್ಲಾರ್ದಂಗೆ ನಕ್ಕೋತಾ ಓಕೆ ಇಂಟ್ರೆಸ್ಟ್ ಬರ್ತಕ್ಕಂಥ ವೇ ಎಲ್ಲ ಎನರ್ಜೆಟಿಕ್ ಆಗಿ ಏನ್ ಮಾಡ್ಬೋದು, ಕ್ಲಾಸ್ ಏನ್ ಮಾಡೋದು. ಇಲ್ಲ ಅಂದ್ರೆ 10 ನಿಮಿಷಕ್ಕೆ ನಾನು ಟೂಸ್ ನೀವು ಟೂಸ್ ಆಗಿಬಿಡ್ತಾರೆ. ಹೌದಲ್ವಾ, ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ, ಆಸಕ್ತಿ ಇಲ್ಲ ಅಂತಂದ್ರೆ. ಓಕೆ, ಎಸ್, ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ಈ ಕಾಂಪ್ಲಿಮೆಂಟ್ಸ್ ಮತ್ತೆ ನನಗೆ ಬೂಸ್ಟ್ ಮಾಡೋದು. ಓಕೆ, ದಟ್ ಬೂಸ್ಟ್ ಮೈ ಎಬಿಲಿಟಿ, ದಟ್ ಬೂಸ್ಟ್ ಮೈ ಕಾನ್ಫಿಡೆನ್ಸ್. ಸೊ whenever you will be saying some positive compliments, the passing positive compliments, thank you. ನಿಮ್ಮ ಫೀಡ್ಬ್ಯಾಕ್ಸೇ ನನಗೆ ಇರ್ತಕ್ಕಂಥ ಬೂಸ್ಟ್. ಹೌದಲ್ವಾ, ಫೀಡ್ಬ್ಯಾಕ್ಸೇ ನನಗೆ ಇರ್ತಕ್ಕಂಥ ಎನರ್ಜಿ. ಸೊ ದಟ್ ಈಸ್ ಮೇಕಿಂಗ್ ಮಿ ಟು ಮೇಕ್ ಕ್ಯೂರಿಯಸ್ ಮೈ ಸೆಲ್ಫ್ ಅಬೌಟ್ ದ ಟೀಚಿಂಗ್ ಅಂಡ್ ಪ್ಯಾಷನ್. ಓಕೆ, ಸೊ ಇದಾದ ನಂತರ ಲೆಟ್ us move to one more important topic, that is a SII. ಓಕೆ, ಇನ್ನು ಬಹಳ ಇಂಪಾರ್ಟೆಂಟ್ ಟಾಪಿಕ್ಸ್ ಇದಾವೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಜಸ್ಟ್ ಇಟ್ ಇಸ್ ಅ ಸೆಕೆಂಡ್ ಯೂನಿಟ್, ಇನ್ನು 8 ಯೂನಿಟ್ಸ್ ಇದಾವೆ. ಮೈಂಡ್ ಬ್ಲೋಯಿಂಗ್ ಕಾನ್ಸೆಪ್ಟ್ಸ್ ಇದಾವೆ. ಪ್ರತಿಯೊಂದಕ್ಕೂ ಲಿಂಕ್ ಕೊಡ್ತಾ ಹೋಗ್ತೀವಿ ಇಲ್ಲಿ. ಓಕೆ, ಸೊ SII, ವಾಟ್ ಮೀನ್ ಬೈ SII? ಏನು ವಾಟ್ ಮೀನ್ ಬೈ SII? ಬಂತು ಆನ್ಸರ್ ಅವಾಗೆ. ಓಕೆ, ಸೊ ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅವರ್ ಸ್ಟೂಡೆಂಟ್ಸ್ ವಿಲ್ ಬಿ ಆಲ್ರೆಡಿ ರೆಡಿ ವಿತ್ ದೇರ್ ವೆಪನ್ಸ್. ಹೌದಲ್ವಾ, ಐಡಿಯಾಸ್ ಹೆಂಗ್ ಬರ್ತಾವ ಅಂದ್ರೆ ಲೈಕ್ ಎ ಲೋಡೆಡ್ ಗನ್ಸ್. ಹೌದಲ್ವಾ, ಲೋಡೆಡ್ ಗನ್ಸ್ ಹೆಂಗೆ ಬುಲೆಟ್ಸ್ ಅನ್ನ ಹಾರಿಸ್ತಾ ಹೋಗುತ್ತೆ ಸ್ಟೂಡೆಂಟ್ಸ್ ಮೈಂಡ್ಸ್ ಇಂದ, ಐಡಿಯಾಸ್ ಹಂಗೆ ಹಾರ್ತಾ ಬರ್ತವೆ. ಸ್ಟಡಿ ಇಂಡಿಯಾ ಪ್ರೋಗ್ರಾಮ್ 2008, ರೈಟ್, ಟು ಅಟ್ರಾಕ್ಟ್ ಫಾರಿನ್ ಸ್ಟೂಡೆಂಟ್ಸ್ ಟು ಸ್ಟಡಿ ಇನ್ ಇಂಡಿಯಾ. MHRD ಹ್ಯಾಸ್ ಬೀನ್ ಅಪ್ರೂವ್ಡ್ ಸ್ಟಡಿ ಇನ್ ಇಂಡಿಯಾ ಪ್ರೋಗ್ರಾಮ್. ಎಸ್, ಇಷ್ಟು ಗೊತ್ತಿದ್ರೆ ಸಾಕು. ಸ್ಟಡಿ ಇನ್ ಇಂಡಿಯಾದ ಉದ್ದೇಶ ಏನು? ವಾಟ್ ಈಸ್ ದ ಇಂಟೆನ್ಷನ್ ಆಫ್ ಎ ಸ್ಟಡಿ ಇನ್ ಇಂಡಿಯಾ ಪ್ರೋಗ್ರಾಮ್? ಭಾರತದಲ್ಲಿ ಅಭ್ಯಾಸ ಮಾಡಿ, ಭಾರತದಲ್ಲಿ ವ್ಯಾಸಂಗ ಮಾಡಿ ಅಂತಕ್ಕಂತಹ ಒಂದು
ಈ ಒಂದು ಪ್ರೋಗ್ರಾಮ್ ನ ಉದ್ದೇಶ ಏನು ಅನ್ನೋದು ಮಾತ್ರ ಗೊತ್ತಾಗಬೇಕು ನಮ್ಗೆ. ಏನ್ ಉದ್ದೇಶ, ಏನ್ ಉದ್ದೇಶ, ಏನ್ ಉದ್ದೇಶ? ಭಾರತದಲ್ಲಿ ನೀವು ಸ್ಟಡಿ ಮಾಡಿ ಬನ್ನಿ ಅಂತ ನಾವು ಬೇರೆ ದೇಶವರಿಗೆ ಕೈ ಬೀಸಿ ಕರೀತಾ ಇದ್ವಿ. ವಿ ಆರ್ ಹೌದಲ್ವಾ, ವಿ ಆರ್ ವೆಲ್ಕಮಿಂಗ್ ವಿತ್ ಅ ರೆಡ್ ಕಾರ್ಪೆಟ್. ಕೆಂಪು ಹಾಸಿಗೆಯನ್ನ ಹಾಕಿ ಬೇರೆ ದೇಶ ವಿದ್ಯಾರ್ಥಿಗಳಿಗೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಸ್ವಾಗತ ಮಾಡ್ತಾ ಇದೀವಿ. ಹೌದಾ, ಸ್ವಾಗತ ಮಾಡ್ತಾ ಇದ್ದೀವಿ ಸ್ಟಡಿ ಇನ್ ಇಂಡಿಯಾ. ಇದ್ರ ಉದ್ದೇಶ ಏನು? ಉದ್ದೇಶ ಏನು? ಟು ಇಂಪ್ರೂವ್. ಟು ಇಂಪ್ರೂವ್. ಏನ್ ಇಂಪ್ರೂವ್? ಎಂಪ್ಲಾಯ್ಮೆಂಟ್ ಅಲ್ಲ, ಟು ಇಂಪ್ರೂವ್ ಎಂಪ್ಲಾಯ್ಮೆಂಟ್ ಅಲ್ಲ, ಟು ಇಂಪ್ರೂವ್ ಎಂಪ್ಲಾಯ್ಮೆಂಟ್. ಶಿಕ್ಷಣಕ್ಕೆ ಬಂದಾಗ ನೀವು ಎಂಪ್ಲಾಯ್ಮೆಂಟ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ತಗೊಳ್ಳೇಬಾರ್ದು. ಶಿಕ್ಷಣದ ಉದ್ದೇಶ ಎಂಪ್ಲಾಯ್ಮೆಂಟ್ ಅಲ್ಲ. ರಿಮೆಂಬರ್, ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೆನ್ಪಿಟ್ಕೊಳ್ಳಿ, ಶಿಕ್ಷಣದ ಉದ್ದೇಶ ಎಂಪ್ಲಾಯ್ಮೆಂಟ್ ಅಲ್ಲ. ಶಿಕ್ಷಣದ ಉದ್ದೇಶ ಎಂಪ್ಲಾಯ್ಮೆಂಟ್ ಅಲ್ಲ. ನಮ್ಮನ್ನ ಚೇಂಜ್ ಮಾಡೋದು ಸೈಕಾಲಜಿಕಲಿ, ಸೋಷಿಯಲಿ, ರಿಮೆಂಬರ್ ದ್ಯಾಟ್. ಹೌದಾ, ಮೆಂಟಲಿ, ಫಿಸಿಕಲಿ ನಮ್ಮನ್ನ ಚೇಂಜ್ ಮಾಡ್ತಕ್ಕಂಥ ಉದ್ದೇಶ ಮಾತ್ರ ಶಿಕ್ಷಣಕ್ಕೆ ಇರ್ತಕ್ಕಂಥ. ಎಂಪ್ಲಾಯ್ಮೆಂಟ್ ಅಂತ ಶಿಕ್ಷಣದ ಉದ್ದೇಶ ಅಲ್ವೇ ಅಲ್ಲ. ಕ್ಲಿಯರ್? ಕ್ಲಿಯರ್? ಸ್ಟಡಿ ಇನ್ ಇಂಡಿಯಾದ ಪ್ರೋಗ್ರಾಮ್ ನ ಉದ್ದೇಶ ಏನು ಅದು ಗೊತ್ತಾಗಬೇಕು ನನಗೆ. ಮೇನ್ ಪಾಯಿಂಟಿಗೆ ಬರ್ರಿ. ಏನ್ ಮಾಡ್ಬೇಕು? So that is a indirect answer. Increase the global ranking of Indian institutions as education destination. Yes, you are right. That is a indirect answer. That is the right answer. Adra uddesha. Adikintlu munche we have to get the concept that to attract the foreign students. ಏನಾಗ್ಬೇಕು ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾಸಂಸ್ಥೆಗಳ, ಶಿಕ್ಷಣ ಸಂಸ್ಥೆಗಳ ರ್ಯಾಂಕಿಂಗ್ ಅನ್ನ ಡಿಸೈಡ್ ಮಾಡ್ತಕ್ಕಂಥ ಸಂಸ್ಥೆಗಳಲ್ಲಿ ಮುಖ್ಯವಾಗಿ ಯಾವುದನ್ನ ಪರಿಗಣನೆ ಮಾಡಲಾಗತ್ತೆ? ದಟ್ ಈಸ್ ಅ ಪರ್ಸೆಂಟೇಜ್ ಅಥವಾ ಶೇರ್ ಆಫ್ ಅ ಫಾರಿನ್ ಸ್ಟೂಡೆಂಟ್ಸ್. ನಿಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಎಷ್ಟು ಪರ್ಸೆಂಟೇಜ್ ಫಾರಿನ್ ವಿದ್ಯಾರ್ಥಿಗಳು ಇದ್ದಾರೆ ನೋಡಿ. ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಯಾಕೆ ಅಷ್ಟು ಒಳ್ಳೆ ರ್ಯಾಂಕ್ ಬರುತ್ತಂದ್ರೆ ಅಲ್ಲಿ ಇರ್ತಕ್ಕಂತಹ ಒಟ್ಟು ವಿದ್ಯಾರ್ಥಿಗಳಲ್ಲಿ, ರಿಮೆಂಬರ್, ಒಟ್ಟು ವಿದ್ಯಾರ್ಥಿಗಳಲ್ಲಿ 80% ವಿದ್ಯಾರ್ಥಿಗಳು ಬೇರೆ ದೇಶದವ್ರು ಇರ್ತಾರೆ. 20% ಇಂಗ್ಲೆಂಡ್ನವ್ರು ಇದ್ರೆ 80% ಸ್ಟೂಡೆಂಟ್ಸ್ ಆರ್ ಫ್ರಮ್ ದ ಡಿಫರೆಂಟ್ ಕಂಟ್ರೀಸ್. ನಮ್ಮ ದೇಶದ IAS ಅಲ್ಲಿ ಓನ್ಲಿ 1% ವಿದೇಶದವ್ರು ಇದ್ದಾರೆ. ತಿಳ್ಕೊಳ್ಳಿ ಯಾಕೆ ನಮ್ಗೆ ಒಳ್ಳೆ ರ್ಯಾಂಕಿಂಗ್ಸ್ ಬರ್ತಾ ಇಲ್ಲ ಅಂತಂದ್ರೆ ಈ ಕಾರಣಕ್ಕಾಗಿ. ಬಿಕಾಸ್ ಆಫ್ ದಿಸ್ ರೀಸನ್, ಸೊ ವಿ ಆರ್ ನಾಟ್ ಗೆಟಿಂಗ್ ದ ರ್ಯಾಂಕಿಂಗ್ಸ್ ಇನ್ ಅ ವರ್ಲ್ಡ್ ಲೆವೆಲ್. ಆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಒಂದು ವಿದ್ಯಾಸಂಸ್ಥೆಗಳಿಗೆ ಒಳ್ಳೆ ರ್ಯಾಂಕಿಂಗ್ಸ್ ಬರ್ತಾ ಇಲ್ಲ. ಈ ರ್ಯಾಂಕಿಂಗ್ಸ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳನ್ನ ನಾವು ಸೆಳ್ಕೋಬೇಕು. ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳನ್ನ ಸೆಳ್ಕೊಳ್ಳಿಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಒಂದು ಪ್ರೋಗ್ರಾಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ರಿಮೆಂಬರ್ ದ್ಯಾಟ್. ಸೊ ಫ್ರಾಂಕ್ ಆಗಿ ಮಾತಾಡೋಣ. ಅಂಡರ್ ದ ಪ್ರೋಗ್ರಾಮ್ ಆಫ್ SII, ಸೊ ಸ್ಟಡಿ ಇನ್ ದ ಪ್ರೋಗ್ರಾಮ್, ರಿಮೆಂಬರ್ ವಿ ಆರ್ ಏಬಲ್. ಹೌದಾ? ಸೊ ವಿ ಆರ್ ಏಬಲ್ ಟು ಅಟ್ರಾಕ್ಟ್ ಓನ್ಲಿ ದ African country students. Remember what I'm saying, it's a fact. African country students and Asian country students. Nama neighbors country Afghanistan, Bangladesh, Nepal, Sri Lanka, Pakistan. Remember that. So Bhutan. Remember that Bhutan. Adad ನಂತರ ಸೊ ಆಫ್ರಿಕನ್ ಕಂಟ್ರೀಸ್ ಅದಲ್ವಾ, ಆಫ್ರಿಕನ್ ಕಂಟ್ರೀಸ್ ಇಲ್ಲಿಂದ ಮಾತ್ರ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ವಿದ್ಯಾರ್ಥಿಗಳನ್ನ ಆಕರ್ಷಣೆ ಮಾಡ್ತಾ ಇದೀವಿ. ಸೊ ವಿ ಆರ್ ಅಟ್ರಾಕ್ಟಿಂಗ್ ಸಾರ್ಕ್ ಕಂಟ್ರೀಸ್ ಅಂತ ಹೇಳ್ತಾರಲ್ಲ, ಸಾರ್ಕ್ ಕಂಟ್ರೀಸ್, ಯುರೋಪಿಯನ್ ಕಂಟ್ರೀಸ್ ಅಂತ ಬಹಳ ಕಡಿಮೆ ಇದ್ದಾರೆ. ಅಂಡರ್ ಸ್ಟಡಿ ಇನ್ ಪ್ರೋಗ್ರಾಮ್ ಜಸ್ಟ್ ವಿ ಆರ್ ಏಬಲ್ ಟು ಅಟ್ರಾಕ್ಟ್ ದ ಸ್ಟೂಡೆಂಟ್ಸ್ ಫ್ರಮ್ ದ ಆಫ್ರಿಕನ್ ಕಂಟ್ರೀಸ್. ಸುಡಾನ್ ಆಗಿರ್ಬೋದು, ಇಥಿಯೋಪಿಯಾ ಆಗಿರ್ಬೋದು, ಜಿಂಬಾಬ್ವೆ ಆಗಿರ್ಬೋದು, ಸೌತ್ ಆಫ್ರಿಕಾ ಆಗಿರ್ಬೋದು, ಓನ್ಲಿ ಆಫ್ರಿಕನ್ ಕಂಟ್ರೀಸ್ ಅಂಡ್ ಏಷ್ಯನ್ ಕಂಟ್ರೀಸ್ ನ ಒಂದು ವಿದ್ಯಾರ್ಥಿಗಳನ್ನ ಮಾತ್ರ ನಾವು ಸೆಳಲಿಕ್ಕೆ ಏನಾಗ್ತಾ ಇದೀವಿ ಅಂದ್ರೆ ಸಫಲರಾಗ್ತಾ ಇದೀವಿ. ಅಂದ್ರೆ ಅಮೆರಿಕದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ, ಯುಕೆಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ, ರಷ್ಯಾದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ, ಇಂಗ್ಲೆಂಡ್ ಇಂದ ಬರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ. ಬಟ್ ನಮ್ಮ ದೇಶದ ವಿದ್ಯಾರ್ಥಿಗಳು ಅಲ್ಲೆಲ್ಲ ಮೈಗ್ರೇಟ್ ಆಗ್ತಾರೆ. ನಮ್ಮ ದೇಶಕ್ಕೆ ಯಾರು ಬರ್ತಾ ಇಲ್ಲ. ಹಂಗಾಗಿ ನಮ್ಮ ದೇಶದ ಒಂದು ವಿದ್ಯಾಸಂಸ್ಥೆಗಳ ರ್ಯಾಂಕಿಂಗ್ ಏನಾಗ್ತಾ ಇಲ್ಲ, ಇಂಪ್ರೂವ್ ಆಗ್ತಾ ಇಲ್ಲ. ಈ ಒಂದು ಕಾರಣಕ್ಕಾಗಿ ನಮ್ಮ ದೇಶಕ್ಕೂ ಸಹ ಬೇರೆ ದೇಶದ ವಿದ್ಯಾರ್ಥಿಗಳು ವ್ಯಾಸಂಗಕ್ಕೆ ಸಲುವಾಗಿ ಬರಲಿ ಅಂತಕ್ಕಂಥ ಕಾರಣಕ್ಕಾಗಿ ನಾವು ಬೇರೆ ದೇಶದ ವಿದ್ಯಾರ್ಥಿಗಳನ್ನ ಈ ಒಂದು ಪ್ರೋಗ್ರಾಮ್ ನಡಿಯಲ್ಲಿ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಇನ್ವೈಟ್ ಮಾಡ್ತಾ ಇದೀವಿ. ಸೊ ಆ ದೇಶದ ಒಂದು ಪ್ರಜೆಗಳು ಅಂದ್ರೆ ಬೇರೆ ದೇಶದ ವಿದ್ಯಾರ್ಥಿಗಳು ನಮ್ಮ ದೇಶಕ್ಕೆ ಬಂದಾಗ ಅವರಿಗೆ ಈ ಒಂದು ಏನಿರುತ್ತಲ್ಲ ಟ್ಯೂಷನ್ ಫೀ, ಅಡ್ಮಿಷನ್ ಫೀಸ್ ಇರುತ್ತಲ್ವಾ, ಅಡ್ಮಿಷನ್ ಫೀಸ್ ಅನ್ನ ಏನ್ ಮಾಡ್ತೀವಿ ಅಂತಂದ್ರೆ ಮಾಫಿ ಮಾಡ್ತೀವಿ. ದಟ್ ಇಸ್ ಅ ಫೀಸ್ ವೇವರ್ ಅಂತ ಕರೀತಾರೆ, ಫೀ ವೇವರ್. ಸೊ ಅಡ್ಮಿಷನ್ ಫೀನ ಒಂದು ಮಾಫಿ ಮಾಡ್ತೀವಿ ಅಂದ್ರೆ ಅವರಿಗೆ ಪುಕ್ಕಟ್ಟಾಗಿ ಏನ್ ಮಾಡ್ತೀವಿ ಅಂದ್ರೆ ಅಡ್ಮಿಷನ್ ಕೊಟ್ಟು ಅವ್ರಿಗೆ ಫೆಲೋಶಿಪ್ಸ್ ಅನ್ನ ಕೊಟ್ಟು ಅಂದ್ರೆ ನಾವು ಅವ್ರ ಸಲುವಾಗಿ ಹಣವನ್ನು ಖರ್ಚು ಮಾಡ್ಕೊಂಡು ಅವ್ರನ್ನ ನಮ್ಮ ದೇಶಕ್ಕೆ ಇನ್ವೈಟ್ ಮಾಡ್ತಾ ಇದೀವಿ. ಅಂಡರ್ ದಿಸ್ ಪ್ರೋಗ್ರಾಮ್ ವಿ ಆರ್ ಟ್ರೈಂಗ್ ಟು ಅಟ್ರಾಕ್ಟ್ ದ ಫಾರಿನ್ ಸ್ಟೂಡೆಂಟ್ಸ್ ಅಂಡ್ ನಮ್ಮ ಒಂದು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ನ ಒಂದು ರೇಷಿಯೋ ಏನಿದೆ, ಶೇರ್ ಏನಿದೆ ಅದನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಈ ಪ್ರೋಗ್ರಾಮ್ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಈಗ ಇಂಟರ್ನ್ಯಾಷನಲ್ ವಿದ್ಯಾರ್ಥಿಗಳ ಪ್ರಮಾಣ ನಮ್ಮ ದೇಶದಲ್ಲಿ ಏನಿದೆ ಅಂದ್ರೆ ಓನ್ಲಿ ಲೆಸ್ ದೆನ್ 1% ಇದೆ. ಇದನ್ನ ಮುಂದಿನ 3 ವರ್ಷಗಳಲ್ಲಿ
2% ಗೆ ಇನ್ಕ್ರೀಸ್ ಮಾಡ್ತಕ್ಕಂಥ ಉದ್ದೇಶಕ್ಕಾಗಿ ಏನ್ ಮಾಡಲಾಗಿದೆ, ಈ ಒಂದು ಸ್ಟಡಿ ಇನ್ ಇಂಡಿಯಾ ಪ್ರೋಗ್ರಾಮ್ ಅಂತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ಜಾರಿಗೆ ತರಲಾಗಿದೆ. ಆಸ್ ಯು ಸೆಡ್ ದಟ್ ಇಟ್ ಈಸ್ ಇನ್ 2017. ಸೊ ಈ ಒಂದು ಸ್ಟಡಿ ಇನ್ ಇಂಡಿಯಾ ಪ್ರೋಗ್ರಾಮ್ ಸಲುವಾಗಿ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಅಡ್ಮಿಷನ್ ಪರ್ಪಸ್ ಆಗಿ ಬರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಾವೊಂದು ಎಕ್ಸಾಮ್ ಮುಖಾಂತರ ಏನ್ ಮಾಡ್ತೇವೆ ಅಂದ್ರೆ ಅವ್ರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡಿ ಆ ಎಕ್ಸಾಮ್ ನಲ್ಲಿ ತೇರ್ಗಡೆ ಆದಂತ ವಿದ್ಯಾರ್ಥಿಗಳಿಗೆ ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಟ್ಸ್ ಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅಡ್ಮಿಷನ್ಸ್ ಕೊಡ್ತಾ ಇದ್ದೀವಿ. ದಟ್ ನೇಮ್ ಇಸ್ ಕಾಲ್ಡ್ ಆಸ್ ಎ IND ಇಂಡ್ SEAT ಸ್ಯಾಟ್. 2 ಗ್ಯಾಪ್ ಇದೆ. IND ಸ್ಯಾಟ್ ಅಂತಕ್ಕಂಥ ಒಂದು ಆನ್ಲೈನ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದೆ. ರೀಸೆಂಟ್ ಆಗಿ 2020 ಕಂಡಕ್ಟ್ ಆಗಿದೆ ಎಕ್ಸಾಮ್. ಆ ಎಕ್ಸಾಮ್ ಅಲ್ಲಿ ಪಾಸ್ ಆಗಿರ್ತಕ್ಕಂಥ ಟಾಪ್ ಮೋಸ್ಟ್ ಅಥವಾ ಮೆರಿಟೋರಿಯಸ್ ವಿದ್ಯಾರ್ಥಿಗಳಿಗೆ ನಾವು ಫ್ರೀ ಅಡ್ಮಿಷನ್ಸ್ ಅನ್ನ ಕೊಡೋದ್ರ ಮುಖಾಂತರ ನಮ್ಮ ದೇಶದಲ್ಲಿ ಅವರಿಗೆ ಅಡ್ಮಿಷನ್ಸ್ ಕೊಡ್ತಾ ಇದೀವಿ ಇನ್ನು ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಷನ್ಸ್. ಇದರಿಂದ ಬೇರೆ ದೇಶದ ವಿದ್ಯಾರ್ಥಿಗಳನ್ನ ನಾವು ನಮ್ಮ ದೇಶಕ್ಕೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಅಟ್ರಾಕ್ಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಇಷ್ಟು ಗೊತ್ತಿರ ಸಾಕು ನಮಗೆ. ಬಟ್ ನಿಮ್ ಮುಂದೆ ನಾನು ಪಿಕ್ಚರ್ ಅನ್ನು ಡಿಸ್ಪ್ಲೇ ಮಾಡ್ತೀನಿ, ಅದನ್ನ ನೋಡ್ಕೊಳ್ಳೋಕೆ ಫಾರ್ ದ ಬೆಟರ್ ಐಡಿಯಾ. ಏನಾದ್ರು ಕಾನ್ಸೆಪ್ಟ್ ಬಿಟ್ಟಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ವಿ ವಿಲ್ ಕಮ್ ಟು ನೋ ದಟ್ ವಾಟ್ ಆರ್ ದ ಟಾಪಿಕ್ಸ್ ದಟ್ ವಿ ಹ್ಯಾವ್ ಸ್ಕಿಪ್ಡ್ ಇನ್ ದ ಕ್ಲಾಸ್. Sorry. ಸ್ಟಡಿ ಇನ್ ಇಂಡಿಯಾ 2018 ಸಾರಿ 2018 ಸ್ಟಡಿ ಇನ್ ಇಂಡಿಯಾ. ಸೊ MHRD MOE ನಾವು ಇಟ್ ಇಸ್ MOE ಪ್ರತಿಯೊಂದನ್ನು ಕ್ಲಿಯರ್ ಆಗಿ ಇನ್ಫಾರ್ಮ್ ಕೊಟ್ಟಿದ್ದೀನಿ. MHRD MOE 2018-19. ಸೊ ಇನ್ವಾಲ್ವ್ಸ್ 2 ಇಂಪಾರ್ಟೆಂಟ್ ಮಿನಿಸ್ಟ್ರೀಸ್. ಯಾವುದು? MOE ಅಂಡ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಯಾಕಂದ್ರೆ ವೀಸಾ ಮತ್ತು ಪಾಸ್ಪೋರ್ಟ್ ಪರ್ಪಸ್ ಸಲುವಾಗಿ ಬೇರೆ ದೇಶದ ವಿದ್ಯಾರ್ಥಿಗಳು ನಮ್ಮ ದೇಶಕ್ಕೆ ಬರ್ತಾರಲ್ವಾ, ಅವರು ಒಂದು ಪಾಸ್ಪೋರ್ಟ್ ಮತ್ತು ವೀಸಾನ ಕ್ಲಿಯರೆನ್ಸ್ ಸಲುವಾಗಿ ವಿ ಆರ್ ಆಲ್ಸೋ ಇನ್ವಾಲ್ವಿಂಗ್ MEA ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ವಿದೇಶಾಂಗ ಮಂತ್ರಾಲಯ ವಿದೇಶಾಂಗ ಸಚಿವಾಲಯ ಸಹ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದೆ. ಯಾಕಂತಂದ್ರೆ ಅವರ ಪಾಸ್ಪೋರ್ಟ್ ಮತ್ತು ವೀಸಾಗಳನ್ನ ವ್ಯಾಲಿಡೇಟ್ ಮಾಡೋ ಸಲುವಾಗಿ ನಾವಿಲ್ಲಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆಲ್ಸೋ ಈ ಪ್ರೋಗ್ರಾಮ್ ಅಲ್ಲಿ ಏನಾಗ್ತಾ ಇದೆ, ಇನ್ವಾಲ್ವ್ ಆಗ್ತಾ ಇದೆ ಫಾರ್ ದ ವೀಸಾ ಅಂಡ್ ಪಾಸ್ಪೋರ್ಟ್ ಕ್ಲಿಯರೆನ್ಸ್. ಇದ್ರ ಉದ್ದೇಶ ಏನು? ಟು ಅಟ್ರಾಕ್ಟ್ ದ ಫಾರಿನ್ ಸ್ಟೂಡೆಂಟ್ಸ್. ಇದ್ರ ಮುಖಾಂತರ ಅಟ್ರಾಕ್ಟ್ ಮಾಡೋದ್ರ ಮುಖಾಂತರ ನಮ್ಮ ದೇಶಕ್ಕೆ ಫಾರಿನ್ ವಿದ್ಯಾರ್ಥಿಗಳು ಬಂದ್ರೆ ಏನಾಗುತ್ತೆ, ಇಂಪ್ರೂವ್ ದ ಗ್ಲೋಬಲ್ ರ್ಯಾಂಕಿಂಗ್ಸ್. ಆ ಗ್ಲೋಬಲ್ ರ್ಯಾಂಕಿಂಗ್ಸ್ ನೋಡಿ, QS ರ್ಯಾಂಕಿಂಗ್ ಆಗಿರ್ಬೋದು, ದ ರ್ಯಾಂಕಿಂಗ್ ಆಗಿರ್ಬೋದು. ಬರ್ಕೊಳ್ಳಿ ನಾಳೆ ನಿಮ್ಮ ಅಸೈನ್ಮೆಂಟ್. ಟುಮಾರೋಸ್ ಯುವರ್ ಅಸೈನ್ಮೆಂಟ್ QS ರ್ಯಾಂಕಿಂಗ್ಸ್ ಅಂಡ್ ದ ರ್ಯಾಂಕಿಂಗ್ಸ್. QS ರ್ಯಾಂಕಿಂಗ್ಸ್ ಅಂಡ್ ದ ರ್ಯಾಂಕಿಂಗ್ಸ್. ದ ರ್ಯಾಂಕಿಂಗ್ಸ್ ಮತ್ತು QS ರ್ಯಾಂಕಿಂಗ್ಸ್ ಎರಡು ನಿಮ್ಮ ನಾಳಿನ ಅಸೈನ್ಮೆಂಟ್. QS ಅಂದ್ರೆ ಏನು? ಅದರಲ್ಲಿ ಟಾಪ್ ಮೋಸ್ಟ್ ಇರ್ತಕ್ಕಂಥ ಇನ್ಸ್ಟಿಟ್ಯೂಟ್ಸ್ ಯಾವ, ಇಂಡಿಯಾದಿಂದ ಯಾವ ಟಾಪ್ ಇದಾವೆ, ಯಾವ ಸ್ಥಾನದಲ್ಲಿ ಇದಾವೆ. ದ ಅಂದ್ರೆ ಏನು? ದ ರ್ಯಾಂಕಿಂಗ್ ಅಂದ್ರೆ ಏನು? ಯಾರು ಕಂಡಕ್ಟ್ ಮಾಡ್ತಾರೆ, ಅದರಲ್ಲಿ ಇಂಡಿಯಾದ ಇನ್ಸ್ಟಿಟ್ಯೂಟ್ಗಳು ಯಾವ ಸ್ಥಾನದಲ್ಲಿ ಇದಾವೆ, ಟಾಪ್ ಅಲ್ಲಿ ಇರ್ತಕ್ಕಂಥ ಸಂಸ್ಥೆಗಳು ಯಾವೆರಡು ನೋಡ್ಕೊಳ್ಳಿ, ಹೆಲ್ಪ್ಫುಲ್ ಆಗುತ್ತೆ ಸ್ವಲ್ಪ. ಓಕೆ, QS ರ್ಯಾಂಕಿಂಗ್ ಅಂಡ್ ದ ರ್ಯಾಂಕಿಂಗ್. ನೆಕ್ಸ್ಟ್, ಇನ್ಕ್ರೀಸ್ ದ ಶೇರ್ ಆಫ್ ಫಾರಿನ್ ಸ್ಟೂಡೆಂಟ್ಸ್ ಫ್ರಮ್ 1% to 2%. ಅಂದ್ರೆ ನಮ್ಮ ದೇಶದಲ್ಲಿ ಸದ್ಯ ಈಗ ಫಾರಿನ್ ಸ್ಟೂಡೆಂಟ್ಸ್ ಒಂದು ಶೇರ್ ಹೈಯರ್ ಎಜುಕೇಶನ್ ಏನಿದೆ ಅಂದ್ರೆ ಜಸ್ಟ್ 1% ಮಾತ್ರ ಇದೆ. 1% ಮಾತ್ರ ಇದೆ, ಬಿಲೋ 1% ಆಕ್ಚುಲಿ. ಅದನ್ನ 2% ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಮುಂದಿನ ಒಂದು 3-4 ವರ್ಷಗಳಲ್ಲಿ. ಓಕೆ, ನೆಕ್ಸ್ಟ್, ಸೊ ಪ್ರೊವೈಡ್ ಫೀ ವೇವರ್ ಟು ದ ಫಾರಿನ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಈ ಪ್ರೋಗ್ರಾಮ್ ಅಲ್ಲಿ ಯಾರು ನಮ್ಮ ದೇಶಕ್ಕೆ ಅಡ್ಮಿಷನ್ಸ್ ಬರ್ತಾರಲ್ವಾ, ಜಾಯ್ನ್ ಆಗ್ಲಿಕ್ಕೆ, ಅವ್ರಿಗೆ ಏನ್ ಮಾಡ್ಲಾಗುತ್ತೆ ಅಂದ್ರೆ ಈ ಒಂದು ಸೊ ಫೀನ ಒಂದು ಮಾಫಿಯನ್ನ ಮಾಡ್ಲಾಗತ್ತೆ. ವೇವರ್ ಅಂತಂದ್ರೆ ಫೀ ವೇವರ್ ಫಾರ್ ದ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫೀವರ್ ಅಂತಂದ್ರೆ ಮಾಫಿ, ಮನ್ನಾ ಅಂತೀವಲ್ವಾ, ಸಾಲ ಮನ್ನಾ ತರ ಇದು ಫೀ ಮನ್ನಾ ಆಗುತ್ತೆ. ಅವ್ರು ಫೀ ಅನ್ನ ಕಟ್ತಕ್ಕಂಥ ಅವಶ್ಯಕತೆ ಇಲ್ಲ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಗಳಿಗೆ ಫೀ ಮನ್ನಾ ಇರುತ್ತೆ. ಆಮೇಲೆ ಈ ಒಂದು ಸ್ಟಡಿ ಇನ್ ಇಂಡಿಯಾ ಪ್ರೋಗ್ರಾಮ್ ನಲ್ಲಿ ನಮ್ಮ ವಿಶ್ವವಿದ್ಯಾಲಯಗಳಿಗೆ ಅಡ್ಮಿಷನ್ ತಗೊಳ್ಳಿಕ್ಕೆ ವಿ ಹ್ಯಾವ್ ಕಂಡಕ್ಟೆಡ್ ದಿಸ್ ಟೈಮ್ ಆನ್ಲೈನ್ ಎಕ್ಸಾಮ್ ಕಾಲ್ಡ್ ಆಸ್ ಇಂಡ್ ಸ್ಯಾಟ್ ಎಕ್ಸಾಮ್. ಇಂಡ್ ಅಂದ್ರೆ ಇಂಡಿಯನ್, SA ಅಂದ್ರೆ ಸ್ಕೂಲಿಸ್ಟಿಕ್ ಅಸೆಸ್ಮೆಂಟ್ ಅಂತ ಕರೀತಾರೆ. ಸ್ಕೂಲಿಸ್ಟಿಕ್ ಅಸೆಸ್ಮೆಂಟ್ 2020 ಆನ್ಲೈನ್ ಎಕ್ಸಾಮ್ ಕಂಡಕ್ಟ್ ಮಾಡಲಾಯ್ತು. ಆಲ್ರೆಡಿ ಲಿಸ್ಟ್ ಸಹ ನಮಗೆ ಅವೈಲೇಬಲ್ ಇದೆ. ಓಕೆ, ಎಸ್, ಥ್ಯಾಂಕ್ ಯು ಎವ್ರಿವನ್ ಹೂ ಆರ್ ಪಾರ್ಟಿಸಿಪೇಟಿಂಗ್ ಆಕ್ಟಿವ್ಲಿ. ನೋಡ್ಕೊಳ್ಳಿ ಬೇಕಿದ್ರೆ ಪಿಕ್ಚರ್ ಮತ್ತೊಂದ್ಸಲ. ಗೋ ಥ್ರೂ ದ ಪಿಕ್ಚರ್ ಅಗೇನ್ ಇಫ್ ಇಟ್ ಈಸ್ ನೆಸೆಸರಿ. ಇಫ್ ಯು ವಾಂಟ್ ಇಟ್ ನಿಮ್ಗೆ ಆಮೇಲೆ ಸಿಗುತ್ತೆ ನೋಟ್ಸ್, ಎಲ್ಲಿಗೆ ಹೋಗಲ್ಲ. ಬಟ್ ಬಿಫೋರ್ ದಟ್ ಬೆಟರ್ ಓಕೆ ಒನ್ಸ್ ಗ್ಲಾನ್ಸ್ ಇಟ್.
ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ. ಸ್ಟಡಿ ಇನ್ ಇಂಡಿಯಾ ಪ್ರೋಗ್ರಾಮ್ ಯಾವಾಗ ಏನಂತ ಗೊತ್ತಾಗ್ಬಿಡುತ್ತೆ ನಮ್ಗೆ. ಓಕೆ, tomorrow's your assignment is QS rankings and the rankings. ಎಲ್ಲ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಮೆನ್ಷನ್ ಆಗಿ ಬರ್ಕೊಂಡು ಕರೆಕ್ಟ್ ಆಗಿ ಒಂದ್ ಕಡೆಗೆ ನೋಟ್ಸ್ ಮೇಂಟೈನ್ ಮಾಡಿ ಬೈ ದ ಎಕ್ಸಾಮ್ಸ್. ಹೌದಾ, ಎಕ್ಸಾಮ್ಸ್ ಅಷ್ಟಿಗೆಲ್ಲ ನಿಮ್ಗೆಲ್ಲ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಇರುತ್ತೆ. ಓಕೆ ನೋಡಿ, ಸೊ ಟುಡೇ ವಿ ಕವರ್ಡ್ ಸೊ 3 ಇಂಪಾರ್ಟೆಂಟ್ ಟಾಪಿಕ್ಸ್. ದೋಸ್ ಆರ್ SII, IOE and so NBA. ಸೊ 3 ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ ವಿ ಕವರ್ಡ್. ಈ ಇಂಪಾರ್ಟೆಂಟ್ 3 ಪ್ರೋಗ್ರಾಮ್ಸ್ ಅನ್ನ ನಾವು ಕವರ್ ಮಾಡಿದ್ವಿ. ಯಾವ ಉದ್ದೇಶಕ್ಕಾಗಿ, ಯಾವ ಮಿನಿಸ್ಟ್ರಿ ಅಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತಕ್ಕಂಥ ಎಲ್ಲ ಅಂಶಗಳನ್ನ ನಾವು ಡೀಟೇಲ್ ಆಗಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ನೋಡ್ತಾ ಹೋಗ್ತಾ ಇದೀವಿ. ಓಕೆ, ಸೊ ನಿಮ್ ಮುಂದೆ ಸ್ವಲ್ಪ ಇನ್ನೊಂದು ಪಿಕ್ಚರ್ ಅನ್ನ ನಾನು ಡಿಸ್ಪ್ಲೇ ಮಾಡ್ತೀನಿ. ಸೊ ಅಲ್ಲಿ ಡಿಸ್ಪ್ಲೇ ಒನ್ ಮೋರ್ ಪಿಕ್ಚರ್, ಅದು ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಂಡ್ ಬರೋಣ. ಕವರ್ ಮಾಡಿರ್ತಕ್ಕಂಥ ಟಾಪಿಕ್ ಇದೆ. For that I want one more time glance for that. So where it is. Okay, ಹೇಳಿ MOE ಹೌದಲ್ವಾ? ಸೊ MOE ಮಿನಿಸ್ಟರ್ ಆಫ್ ಎಜುಕೇಶನ್ ಎಷ್ಟು ಡಿಪಾರ್ಟ್ಮೆಂಟ್ಸ್ ಅನ್ನ ಹೊಂದಿದೆ? ಎಷ್ಟು ಡಿಪಾರ್ಟ್ಮೆಂಟ್ಸ್ ಅನ್ನ ಹೊಂದಿದೆ MOE? MOE as how many departments? MOE as a QS rankings and the rankings. Yes, absolutely. ಎರಡು ಡಿಪಾರ್ಟ್ಮೆಂಟ್ಸ್ ಇದೆ. Those departments are school education and higher education. ಹೌದಲ್ವಾ? Those 2 departments are school education and higher education. ನಿನ್ನೆ ಕ್ಲಾಸ್ ಅಲ್ಲಿ ರಿಮೆಂಬರ್, ನಿನ್ನೆ ಕ್ಲಾಸ್ ಅಲ್ಲಿ we discussed the reform programs. ಹೌದಲ್ವಾ? ಸುಧಾರಣಾ ಕಾರ್ಯಕ್ರಮಗಳು ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್. ನಿನ್ನೆಯ ಒಂದು ಕ್ಲಾಸ್ ಅಲ್ಲಿ we discussed the reforms to bring reforms in a school education that government of India, that MOE. So what are the programs have been implemented under the school education department to bring reforms in a school education? ನಿನ್ನೆ ಕ್ಲಾಸ್ ಅಲ್ಲಿ ಅವರು ಡಿಸ್ಕಸ್ ಮಾಡಿದ್ವಿ. ನಾವೀಗ ನೋಡಿ ಯಾವ್ದಕ್ಕೆ ಬರ್ತಾ ಇದೀವಿ ಅಂತಂದ್ರೆ the programs are the any initiatives so started under the Department of Higher Education to bring reforms, ಸುಧಾರಣೆಗಳನ್ನ ತರಲಿಕ್ಕೆ, ಉನ್ನತ ಶಿಕ್ಷಣದಲ್ಲಿ ಸುಧಾರಣೆ ತರಲಿಕ್ಕೆ ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಯಾವ ಒಂದು ಕಾರ್ಯಕ್ರಮಗಳನ್ನ ಜಾರಿಗೆ ತರಲಾಗಿದೆ, ಯಾವ ಒಂದು ಪ್ಲಾನ್ಸ್ ಅನ್ನ ಜಾರಿಗೆ ತರಲಾಗಿದೆ ಎನ್ನುವಂತಹ ಒಂದು ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ ಅನ್ನ ನಾವೇನ್ ಮಾಡ್ತಾ ಇದೀವಿ, ಈಗ ನಿಮ್ ಮುಂದೆ ಡಿಸ್ಪ್ಲೇ ಮಾಡ್ತಾ ಇದೀನಿ. ಚರ್ಚೆ ಮಾಡಲ್ಲ, ಸುಮ್ಮನೆ ಡಿಸ್ಪ್ಲೇ ಮಾಡ್ತೀನಿ, ಅದನ್ನ ನೋಡ್ಕೊಳ್ಳಿ. ನಾಳೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಲಾಂಗ್ ವಿತ್ ಯುವರ್ ಅಸೈನ್ಮೆಂಟ್. ಓಕೆ, ಸೊ ದ ಟಾಪಿಕ್ ಇಸ್ ಕ್ಲಿಯರ್. ಏನ್ರಿ ಟಾಪಿಕ್? ವಾಟ್ ದ ಟಾಪಿಕ್ ರೈಟ್ ನೌ ಐ ಆಮ್ ಗೋಯಿಂಗ್ ಟು ಡಿಸ್ಪ್ಲೇ ನೌ. ಏನ್ ಯಾವ ಟಾಪಿಕ್ ಅನ್ನ ಡಿಸ್ಪ್ಲೇ ಮಾಡ್ಲಿಕ್ಕೆ ನಾನೀಗ ಟ್ರೈ ಮಾಡ್ತಾ ಇದ್ದೀನಿ, ಹೌದಲ್ವಾ? ದ ರಿಫಾರ್ಮೇಟಿವ್ ಆಕ್ಷನ್ಸ್ ಆರ್ ದ ಪ್ರೋಗ್ರಾಮ್ಸ್ ಸೊ ಬ್ರಾಟ್ ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್. ಅಂದ್ರೆ ಉನ್ನತ ಶಿಕ್ಷಣದ, ಹೌದಲ್ವಾ, ಉನ್ನತ ಶಿಕ್ಷಣದ ಡಿಪಾರ್ಟ್ಮೆಂಟ್ ನ ಅಡಿಯಲ್ಲಿ ಉನ್ನತ ಶಿಕ್ಷಣವನ್ನ ಸುಧಾರಿಸಲಿಕ್ಕೆ, ಉನ್ನತ ಶಿಕ್ಷಣದಲ್ಲಿ ಸುಧಾರಣೆಗಳನ್ನ ತರಲಿಕ್ಕೆ ಸೊ MOE ಅಥವಾ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಜಾರಿಗೆ ತಂದಿರತಕ್ಕಂತ ಸುಧಾರಣಾ ಕ್ರಮಗಳು ಯಾವುವು ಅನ್ನೋದನ್ನ ನಿಮ್ ಮುಂದೆ ಡಿಸ್ಪ್ಲೇ ಮಾಡ್ತೀನಿ. ಅವುಗಳನ್ನ ಸ್ವಲ್ಪ ನೋಡ್ಕೊಳ್ಳಿ ಪ್ಲೀಸ್. ಓಕೆ, ಅದನ್ನ ನೋಡ್ಕೊಂಡ್ರೆ ನಿಮ್ಗೊಂದು ಗ್ಲಾನ್ಸ್ ಬರುತ್ತೆ, ನಿಮ್ಗೊಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಇಸ್ ಇಟ್ ಕ್ಲಿಯರ್ ವಾಟ್ ದ ಟಾಪಿಕ್ ಐ ಆಮ್ ಗೋಯಿಂಗ್ ಟು ಡಿಸ್ಪ್ಲೇ ನೌ? ಓಕೆ, ನನ್ನ ಕ್ವಶನ್ಗೆ ಆನ್ಸರ್ ಮಾಡಿ. ಸೊ ಸ್ಟಡಿ ಇನ್ ಇಂಡಿಯಾ ಪ್ರೋಗ್ರಾಮ್ ಮುಖಾಂತರ ಮತ್ತೆ IOE ಪ್ರೋಗ್ರಾಮ್ ನ ಮುಖಾಂತರ ನಮ್ಮ ದೇಶದ ಶಿಕ್ಷಣ ಅಂತಾರಾಷ್ಟ್ರೀಯಕರಣಗೊಳ್ತಾ ಇಲ್ವಾ? ನಮ್ಮ ದೇಶದ ಶಿಕ್ಷಣ ಅಂತಾರಾಷ್ಟ್ರೀಯಕರಣಗೊಳ್ತಾ ಇಲ್ವಾ? ಅಂತಾರಾಷ್ಟ್ರೀಯತೆ, ಹೌದಲ್ವಾ? ನಮ್ಮ ದೇಶದ ಶಿಕ್ಷಣ ಅಂತಾರಾಷ್ಟ್ರೀಯತೆಯನ್ನ ಪಡ್ಕೊಳ್ತಾ ಇಲ್ವಾ? ಇಟ್ ಈಸ್ ಅ ಬಿಗಿನಿಂಗ್ ಸ್ಟೆಪ್. ರಿಮೆಂಬರ್, ಇಟ್ ಈಸ್ ಅ ಬಿಗಿನಿಂಗ್ ಸ್ಟೆಪ್, ಹೌದಲ್ವಾ? ಇಟ್ ಈಸ್ ಅ ಬಿಗಿನಿಂಗ್ ಸ್ಟೆಪ್. ಇನ್ನು ನಾವು ಅಷ್ಟು ಮಟ್ಟಕ್ಕೆ ಬೆಳೆದಿಲ್ಲ. ನಮ್ಮ ದೇಶದ ಶಿಕ್ಷಣದ ಒಂದು ಬಾಗಿಲನ್ನ ಬೇರೆ ದೇಶದ ವಿದ್ಯಾಭ್ಯಾಸದ ಸಂಸ್ಥೆಗಳಿಗೆ ನಾವು ತೆರಿತಾ ಇದೀವಿ. ರಿಮೆಂಬರ್, ಬೇರೆ ದೇಶದ ಫ್ಯಾಕಲ್ಟೀಸ್ ಗಳನ್ನ ರಿಕ್ರೂಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿದ್ವಿ ಅಂಡರ್ ದ MOE. ರಿಮೆಂಬರ್ ದಟ್ ಇಸ್ IOE ನ ಒಂದು ಪ್ರೋಗ್ರಾಮ್ ನಡಿಯಲ್ಲಿ ಆ ಸಂಸ್ಥೆಗಳಿಗೆ ನಾವು ಬೇರೆ ದೇಶದ ಶಿಕ್ಷಕರನ್ನ ನೇಮಕ ಮಾಡಬಹುದು, ಯಾರನ್ನ ಬೇಕಾದ್ರೂ ನೇಮಕ ಮಾಡಬಹುದು. ನಿಮ್ಗೆ ಗೌರ್ಮೆಂಟ್ ಏನು ನಿಮ್ಗೆ ಅಡ್ಡಿಪಡಿಸಲ್ಲ. ಬಿಕಾಸ್ ಆಫ್ ದಟ್ ನಮ್ಮ ದೇಶದ ಶಿಕ್ಷಣ ಏನಾಗ್ತಾ ಇದೆ, ಈಗ ಅಂತಾರಾಷ್ಟ್ರೀಕರಣಗೊಳ್ತಾ ಇದೆ ಅಂತಕ್ಕಂಥ ಕಾನ್ಸೆಪ್ಟ್ ನಮ್ಗೆ ಅರ್ಥ ಆಗ್ಬೇಕು. ಕ್ಲಿಯರ್? ಓಕೆ, ಆ ಪಿಕ್ಚರ್ ಡಿಸ್ಪ್ಲೇ ಮಾಡ್ತೀನಿ, ನಿಮ್ ಮುಂದೆ ನೋಡ್ಕೊಳ್ಳಿ. ದ ರಿಫಾರ್ಮೇಟಿವ್ ಪ್ರೋಗ್ರಾಮ್ಸ್ ಟು ಬ್ರಿಂಗ್ ರಿಫಾರ್ಮ್ಸ್ ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್. ಆ ಪಿಕ್ಚರ್ ತೋರಿಸ್ತೀನಿ, ಸ್ವಲ್ಪ ಅದನ್ನ ನೋಡ್ಕೊಳ್ಳಿ. ಫ್ಯಾಂಟಾಸ್ಟಿಕ್ ಟಾಪಿಕ್ಸ್ ಇದೆ ಒಂದಕ್ಕೊಂದು.
ಹೆಡ್ಡಿಂಗ್ಸ್ ಬರ್ಕೊಳ್ಳಿ. ರಿಫಾರ್ಮ್ಸ್ ಥ್ರೂ ICT ಆಕ್ಟಿವಿಟೀಸ್ ಅಂತ ಬರ್ಕೊಳ್ಳಿ. ರಿಫಾರ್ಮ್ಸ್ ಥ್ರೂ ICT ಆಕ್ಟಿವಿಟೀಸ್. ICT ಪ್ರೋಗ್ರಾಮ್ಸ್ ಇಂದ ನಾವು ಸುಧಾರಣೆಗಳನ್ನ ತರಲಿಕ್ಕೆ ಬಯಸ್ತಾ ಇರತಕ್ಕಂತ ಒಂದು ಪ್ರಯತ್ನಗಳಿರಲ್ಲ. ICTಯ ಮುಖಾಂತರ ಉನ್ನತ ಶಿಕ್ಷಣದಲ್ಲಿ ಸುಧಾರಣೆಗಳನ್ನ ತರಲಿಕ್ಕೆ ಮಾಡ್ತಾ ಇರತಕ್ಕಂತ ಪ್ರಯತ್ನ ದಟ್ ಈಸ್ ಕಾಲ್ಡ್ ಆಸ್ ಎ NME ICT. ಏನಂತ ಕರೀತಾರೆ? NME ICT. ಡೈರೆಕ್ಟ್ ಆಗಿರತಕ್ಕಂತ ಕ್ವಶನ್ ಬಂದಿದೆ ಎಕ್ಸಾಮ್ ಅಲ್ಲಿ. ವಾಟ್ ಈಸ್ ಎ NME ICT? NME ICT ಡೈರೆಕ್ಟ್ ಕ್ವಶನ್ ರೈಸ್ ಆಗ ಲಾಸ್ಟ್ ಎಕ್ಸಾಮ್ ಕ್ವಶನ್ ಅಲ್ಲಿ NME ICT ಅಂದ್ರೆ ಏನು? ನ್ಯಾಷನಲ್ ಮಿಷನ್ ಆನ್ ಎಜುಕೇಶನ್. ನ್ಯಾಷನಲ್ ಮಿಷನ್ ಆನ್ ಎಜುಕೇಶನ್ ಥ್ರೂ ICT. ICT ಅಂದ್ರೆ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಥ್ರೂ ಯಾವುದ್ರ ಮುಖಾಂತರ ರಾಷ್ಟ್ರೀಯ ಶಿಕ್ಷಣದ ಒಂದು ಗುರಿ ಉದ್ದೇಶ ಯೋಜನೆಯನ್ನ, ರಾಷ್ಟ್ರೀಯ ಶಿಕ್ಷಣದ ಯೋಜನೆ ಅಲ್ಲ, ನ್ಯಾಷನಲ್ ಹೌದಲ್ವಾ, ರಾಷ್ಟ್ರೀಯ ಶಿಕ್ಷಣದ ಯೋಜನೆ ಮತ್ತೆ ನೀತಿ ಅಲ್ಲ, ಯೋಜನೆದು ಮಿಷನ್. ರಾಷ್ಟ್ರೀಯ ಶಿಕ್ಷಣದ ಯೋಜನೆ ಯಾವ್ದ್ರ ಮುಖಾಂತರ? ICTಯ ಮುಖಾಂತರ ನ್ಯಾಷನಲ್ ಮಿಷನ್ ಆನ್ ಎಜುಕೇಶನ್ ಥ್ರೂ ICT. ಡೈರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ ಬಂದಿದೆ. ಇದು ಯಾವ ಡಿಪಾರ್ಟ್ಮೆಂಟ್ ನ ಅಡಿಯಲ್ಲಿ ಆಗ್ತಾ ಇರತಕ್ಕಂಥ ರಿಫಾರ್ಮ್ಸ್ ಎಲ್ಲ ಇವು ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್. ಗೊತ್ತಿರಲಿ, ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಅಲ್ಲಿ ICT ಥ್ರೂ ಇಂದ ಅಂದ್ರೆ ICT ಅನ್ನ ಬಳಸ್ಕೊಂಡು ಜಾರಿಗೆ ತಂದಿರತಕ್ಕಂಥ ಕೆಲವೊಂದು ಸುಧಾರಣಾ ಪ್ರೋಗ್ರಾಮ್ಸ್ಗಳು. ಈ ICT ಅನ್ನ ನಾವು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಬಳಸ್ಕೊಂಡ್ರೆ ಏನಾಗತ್ತೆ ಅಂದ್ರೆ ಇಂಪ್ರೂವ್ ಆಗುತ್ತೆ. ಯಾವ್ದು ಇಂಪ್ರೂವ್ ಆಗುತ್ತೆ? GER ಇಂಪ್ರೂವ್ ಆಗುತ್ತೆ. ICTಯ ಬಳಕೆಯಿಂದ ಶಿಕ್ಷಣದ ಒಂದು ಅವಕಾಶಗಳು ಬಹಳ ಜನರಿಗೆ ಮುಟ್ಟೋದ್ರಿಂದ ಅವರ ಒಂದು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಅಂದ್ರೆ GER ಗೆ ಹೆಲ್ಪ್ ಮಾಡುತ್ತೆ ಯಾವುದು? ICTಯ ಒಂದು ಅಪ್ಲಿಕೇಶನ್ಸ್. ರಿಮೆಂಬರ್, ಸೊ ಪ್ರೊವೈಡ್ ಕನೆಕ್ಟಿವಿಟಿ. ಯಾವ್ದು? ಕನೆಕ್ಟ್ ಯೂನಿವರ್ಸಿಟೀಸ್. ಎಲ್ಲಾ ವಿಶ್ವವಿದ್ಯಾಲಯಗಳನ್ನ ನಾವು ಯಾವ್ದ್ರಿಂದ ಕನೆಕ್ಟ್ ಮಾಡಬಹುದು? ICT ಇಂದ ಕನೆಕ್ಟ್ ಮಾಡಬಹುದು. ಪ್ರೊವೈಡ್ ಕನೆಕ್ಟಿವಿಟಿ. ರಿಮೆಂಬರ್, ಹೌದಲ್ವಾ? ನಮಗೆ ಆನ್ಲೈನ್ ನಲ್ಲಿ ಕ್ಲಾಸಸ್ಗಳು ದೊರೀತಾ ಇದ್ರೆ, ಆನ್ಲೈನ್ ನಲ್ಲಿ ಕಾಂಟೆಂಟ್ ದೊರೀತಾ ಇದ್ರೆ ಅವುಗಳನ್ನ ನಾವೇನ್ ಮಾಡಬಹುದು? ಕನೆಕ್ಟ್ ಮಾಡಬಹುದು. ಅಂದ್ರೆ ಎಲ್ಲಾ ವಿಶ್ವವಿದ್ಯಾಲಯಗಳನ್ನ ಈ ಒಂದು ICTಯ ಒಂದು ರಿಫಾರ್ಮೇಟಿವ್ ಆಕ್ಷನ್ಸ್ ಏನ್ ಮಾಡ್ತಾವೆ ಅಂತಂದ್ರೆ ಕನೆಕ್ಟ್ ಮಾಡ್ತವೆ. ಮತ್ತೆ ಈ ICT ಮುಖಾಂತರ ನಾವೇನ್ ಮಾಡ್ಬೋದು ಅಂದ್ರೆ ಹೈ ಕ್ವಾಲಿಟಿ. ರಿಮೆಂಬರ್, ಪ್ರೊವೈಡ್ ಈ ಒಂದು ಹೈ ಕ್ವಾಲಿಟಿ ಈ ಕಾಂಟೆಂಟ್ ಅನ್ನ ಪ್ರೊವೈಡ್ ಮಾಡಬಹುದು. ಅದು ವಿಡಿಯೋ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು. ಅದನ್ನ ಹೈ ಕ್ವಾಲಿಟಿ ಆಗಿರ್ತಕ್ಕಂತಹ ಒಂದು ಕಾಂಟೆಂಟ್ ಅನ್ನ ಪ್ರೊವೈಡ್ ಮಾಡಬಹುದು. ಇವೆಲ್ಲ ಬೆನಿಫಿಟ್ಸ್ ನಮ್ಗೆ ಯಾವ್ದ್ರಿಂದ ಆಗ್ತವೆ? NME ICT ಅಂದ್ರೆ ICT ಅನ್ನ ನಾವು ಶಿಕ್ಷಣದಲ್ಲಿ ಬಳಸ್ಕೊಂಡಾಗ ನಮಗೆ ಆಗ್ತಕ್ಕಂತ ಪ್ರಯೋಜನಗಳು ಏನು? ಆಮೇಲೆ ಡಿಜಿಟಲ್ ಗ್ಯಾಪ್ ಬ್ರಿಡ್ಜ್ ಅಂದ್ರೆ ಅದನ್ನ ಫಿಲ್ ಮಾಡೋದು. ಗ್ಯಾಪ್ ಇದೆ ಅಲ್ವಾ, ಅಂದ್ರೆ ಆಕ್ಸೆಸ್ ಫಾರ್ ದ ICT ಫೆಸಿಲಿಟೀಸ್. ICT ಫೆಸಿಲಿಟೀಸ್ ಗಳನ್ನ ನಾವು ಬಳಸ್ಕೊಳ್ಳಿಕ್ಕೆ ನಮ್ಮ ಹತ್ರ ರಿಸೋರ್ಸಸ್ ಇಲ್ಲ ಅಂತಂದ್ರೆ ನಾವು ಆ ಕಾಲೇಜಿನಲ್ಲಿ ಏನ್ ಮಾಡ್ಬೋದು ಅಂದ್ರೆ ICT ಇಕ್ವಿಪ್ಮೆಂಟ್ಸ್ ಅನ್ನ ಬಳಸೋದ್ರ ಮುಖಾಂತರ ಯಾವುದನ್ನ ನಾವು ತಗ್ಗಿಸಬಹುದು. ಈ ಡಿಜಿಟಲ್ ಮತ್ತೆ NME ICT ಅಂತಕ್ಕಂಥದ್ದು ಇ ಲರ್ನಿಂಗ್ ಏನ್ ಮಾಡತ್ತೆ? ಸಪೋರ್ಟ್ ಮಾಡತ್ತೆ. ಇಟ್ ಈಸ್ ಅ ಸಪೋರ್ಟಿವ್ ಫಾರ್ ದ ಇ ಲರ್ನಿಂಗ್. ಈ ಅಂಶಗಳನ್ನ ಈಡೇರಿಸೋ ಸಲುವಾಗಿ ನಾವು ಯಾವ ಒಂದು ಪ್ರೋಗ್ರಾಮ್ ಅನ್ನ ಜಾರಿ ತಂದಿದೀವಿ? NME ICT ಅಂತಕ್ಕಂತ ಒಂದು ಪ್ರೋಗ್ರಾಮ್ ಅನ್ನ ಜಾರಿ ತಂದಿದೀವಿ. ಪ್ಲೀಸ್ ಮಾತಾಡ್ಬೇಡಿ, ಯಾರು ಮ್ಯೂಟ್ ಮಾಡ್ಕೊಳ್ಳಿ, ಸೌಂಡ್ ರೆಕಾರ್ಡ್ ಆಗ್ತಿದೆ ಕ್ಲಾಸ್ ಪ್ಲೀಸ್. ಸೊ ಅಂಡರ್ ದಿಸ್ ಪ್ರೋಗ್ರಾಮ್, ಸೊ ವಿ ಹ್ಯಾವ್ ದೀಸ್ ಆಲ್ ದ ಅಬ್ಜೆಕ್ಟಿವ್ಸ್. ಅಂದ್ರೆ ಈ ಎಲ್ಲಾ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಯಾವ ಪ್ರೋಗ್ರಾಮ್ ಅನ್ನ ಜಾರಿ ತರಲಾಗಿದೆ? NME ICT 2019. ಇಷ್ಟು ಗೊತ್ತಿರಲಿ. ಈ ಪ್ರೋಗ್ರಾಮ್ ನ ಅಡಿಯಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು ನೋಡಿ ಯಾವಿದಾವೆ ಕೆಳಗಡೆ ನಿಮ್ಗೆ ಡಿಸ್ಪ್ಲೇ ಆಗತ್ತೆ, ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಯಾವ ಈ ಒಂದು ಪ್ರೋಗ್ರಾಮ್ ನ ಅಡಿಯಲ್ಲಿ ಯಾವ ಕಾರ್ಯಕ್ರಮಗಳನ್ನ, ಯಾವ ಯೋಜನೆಗಳನ್ನ ಜಾರಿ ತರಲಾಗಿದೆ ಅಂಡರ್ NME ICT, ವಿಚ್ ಆರ್ ದ plans or which are the programs have been implemented. So Shodha Sindhu, Sodha Shuddhi, Vidwan, virtual labs, spoken tutorial, FOSSE, E-Yantra, E-Shodha Sindhu, Shodha Ganga, National Digital Library, E-PG Pathshala, Swayam Prabha, Swayam and Samarth. ಇಷ್ಟೆಲ್ಲ ಒಂದು ಕಾರ್ಯಕ್ರಮಗಳನ್ನ ಯಾವ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ ಜಾರಿಗೆ ತರಲಾಗಿದೆ? NME ICT ಯ ಒಂದು ಪ್ರೋಗ್ರಾಮ್ ನ ಅಡಿಯಲ್ಲಿ ಜಾರಿಗೆ ತರಲಾಗಿದೆ. ಈ ಪ್ರೋಗ್ರಾಮ್ಸ್ ಅನ್ನ ನಾಳೆ ನಾವು ಕುಲಂಕುಷವಾಗಿ ಚರ್ಚೆ ಮಾಡೋಣ. ನಮಗೆ ಓದಿ ಗೊತ್ತಾಗಬೇಕು ಡಿಪಾರ್ಟ್ಮೆಂಟ್ ವೈಸ್. ಐ ಆಮ್ ಸೊ ಡೀಲಿಂಗ್ ದ ಕಾನ್ಸೆಪ್ಟ್ಸ್ ಹಿಯರ್. ಮೊದಲನೇ ಒಂದು ಡಿಪಾರ್ಟ್ಮೆಂಟ್ ನಾವು ಸ್ಕೂಲ್ ಎಜುಕೇಶನ್ ಅನ್ನ ಮುಗಿಸಿದ್ವಿ. ಆ ಸ್ಕೂಲ್ ಎಜುಕೇಶನ್ ಅಲ್ಲಿ ಸುಧಾರಣೆಗಳನ್ನ ತರಲಿಕ್ಕೆ ಕೈಗೊಂಡಿರ್ತಕ್ಕಂತ ಒಂದು ಕಾರ್ಯಕ್ರಮಗಳನ್ನ ನೋಡಿದ್ವಿ. ನಾವೀಗ
ಯಾವ ಒಂದು ಎಜುಕೇಶನ್ ಅಲ್ಲಿ ಸುಧಾರಣೆ ತರಲಿಕ್ಕೆ ತಂದಿರ್ತಕ್ಕಂಥ ಕಾರ್ಯಕ್ರಮ ನೋಡ್ತಾ ಇದೀವಿ ಅಂದ್ರೆ ಉನ್ನತ ಶಿಕ್ಷಣದಲ್ಲಿ ಸುಧಾರಣೆ ತರಲಿಕ್ಕೆ ಥ್ರೂ ದ ಐಸಿಟಿ ಮುಖಾಂತರ ಯಾವ ಕಾರ್ಯಕ್ರಮಗಳನ್ನ ನಾವು ಜಾರಿಗೆ ತಂದಿವಿ ಅಂತಕ್ಕಂಥದ್ದು ನಾಳೆ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಹೋಪ್ ಇಟ್ ಇಸ್ ಕ್ಲಿಯರ್ ಟು ಎವ್ರಿವನ್ and hope you all are guys enjoying the class and it is with you always. ಇದು ನಿಮ್ ಜೊತೆಗೆ ಯಾವಾಗಲೂ ಇರುತ್ತೆ. ಸೊ ಮೇಕ್ ದ ಬೆಸ್ಟ್ ಯುಟಿಲೈಸೇಷನ್ ಆಫ್ ದ ಕ್ಲಾಸಸ್ ಅಂಡ್ ದ ಕ್ಲಾಸ್ ರಿಸೋರ್ಸಸ್. ಪ್ರತಿಯೊಂದನ್ನ ಸರಿಯಾಗಿರ್ತಕ್ಕಂಥ ವೇಲಿ ಬಳಸ್ಕೊಳ್ಳಿಕ್ಕೆ ಟ್ರೈ ಮಾಡಿ, ಹೌದಲ್ವಾ? ಎಸ್, ಟುಡೇಸ್ ಕ್ಲಾಸ್ ಇಸ್ ಓವರ್ and we'll get tomorrow with the new concept. ಇದನ್ನ ಕಂಟಿನ್ಯೂ ಮಾಡಿ ಮುಂದಿನ ಕಾನ್ಸೆಪ್ಟ್ ಹೋಗೋಣ. ಓಕೆ, any queries and any suggestions and any feedbacks? ಇನ್ನು ಏನಾದ್ರೂ ಹೆಚ್ಚಿಗೆ ತಿಳ್ಕೊಳ್ಳಿಕ್ಕೆ, ಇನ್ನು ಏನಾದ್ರೂ ಕಾನ್ಸೆಪ್ಟ್ಸ್ ಅನ್ನ ಕ್ಲಾರಿಟಿ ಬೇಕಾಗೋ ಸಲುವಾಗಿ, so you can share your thoughts and ideas and feedbacks and comments, anything, you are most welcome for that. ಕ್ಲಾಸ್ ಬಿಟ್ಟ ನಂತರ ಖುಷಿ ಆಗ್ಬೇಕು, ಹೌದಲ್ವಾ? ಯಾವ ಒಳ್ಳೆ ಕ್ಲಾಸ್ ಅನ್ನ ಕೇಳಿದೀವತ್ತ ಅಂತಕ್ಕಂಥ ಫೀಲ್ ಆಗ್ಬೇಕು. ದಟ್ ಫೀಲ್ ಯು ಶುಡ್ ಗೆಟ್ ಫ್ರಮ್ ದ ಆಲ್ ಕ್ಲಾಸಸ್. ಓಕೆ, ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು. ಸೊ ಓಕೆ, ಅಂದ್ರೆ ಮುಗಿಸುವ ಸಮಯ ಆಯ್ತು. ನಾವ್ ಇಟ್ ಇಸ್ ಅ ಟೈಮ್ ಟು ಸೊ ವೈಂಡ್ ಅಪ್ ದ ಸೆಷನ್. Yes, so tomorrow we'll get again the same time 10:30 the new concept. ಇವತ್ತಿನ ಒಂದು ಪ್ರೋಗ್ರಾಮ್ ಅನ್ನ ಎಲ್ಲಿ ಬಿಟ್ಟಿದೀವಿ ಅಲ್ಲಿಂದ ನಾಳೆ ಮತ್ತೆ ಕಂಟಿನ್ಯೂಸ್ ಆಗತ್ತೆ. ಮಾತಾಡ್ಬೇಡ್ರಿ. Thank you everyone. Okay, with this I am going to disconnect ಮಾಡ್ತೀನಿ.